ವಿದ್ಯಾರ್ಥಿಗಳಿಗೆ ರ್ಯಾಂಕ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಚಾಪ್ಟರ್ 5 ದ ಲೈವ್ ಪ್ರೊಸೆಸಸ್. ಇದು SSLCನಲ್ಲಿ ಬರ್ತಕ್ಕಂಥ NCERTನಲ್ಲಿ ಬರ್ತಕ್ಕಂಥ 5th ಚಾಪ್ಟರ್ ಆ್ಯಂಡ್ ಬಯಾಲಜಿನಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರ್ ಆಗಿದೆ. ಸೊ ಇದನ್ನು ನಾವು ಟುಡೇ ಪಾರ್ಟ್ 1ನಲ್ಲಿ ನಾವು ಇಂಟ್ರೊಡಕ್ಷನ್, ವಾಟ್ ಆರ್ ದ ಲೈವ್ ಪ್ರೊಸೆಸಸ್ ಮತ್ತು ಅವುಗಳು ಯಾಕೆ ಯೂಸ್ ಆಗ್ತವೆ ಆ್ಯಂಡ್ ನ್ಯೂಟ್ರಿಷನ್, ಇದ್ರ ಬಗ್ಗೆ ನಾವು ಪಾರ್ಟ್ 1ನಲ್ಲಿ ನೋಡ್ಕೊಳ್ಳೋಣ. ಆ್ಯಂಡ್ ಪಾರ್ಟ್ 2ನಲ್ಲಿ ರೆಸ್ಪಿರೇಷನ್, ಪಾರ್ಟ್ 3ನಲ್ಲಿ ಟ್ರಾನ್ಸ್ಪೋರೇಷನ್ ಆ್ಯಂಡ್ ಪಾರ್ಟ್ 4ನಲ್ಲಿ ಎಕ್ಸ್ಕ್ರೀಷನ್. ಈ 4 ಪಾರ್ಟ್ನಲ್ಲಿ ಈ ಚಾಪ್ಟರ್ನ ಮುಗಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಚಾಪ್ಟರ್. ನಾವು ಇವಾಗ ಲೈನ್ ಬೈ ಲೈನ್ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟು ಏನು ಹೇಳ್ತಾರೆ ಅಂದರೆ, ಹೌ ಡು ವಿ ಟೆಲ್ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಈಸ್ ಅಲಿವ್ ಆ್ಯಂಡ್ ವಾಟ್ ಈಸ್ ನಾಟ್ ಅಲಿವ್. ಏನಂತ ಕೇಳಿದಾರೆ ಅಂದರೆ, ಡಿಫ್ರೆನ್ಸ್ ಏನಂದರೆ ಜೀವಂತ ಇರೋದು ಮತ್ತು ಜೀವಂತ ಇಲ್ಲದೆ ಇರೋದು ನಡುವೆ ಯಾವುದು ಡಿಫ್ರೆನ್ಸ್ ಇದೆ. ಇಫ್ ವಿ ಸಿ ಅ ಡಾಗ್ ರನ್ನಿಂಗ್ ಆರ್ ಅ ಕೌ ಚೀವಿಂಗ್ ದ ಕಡ್ ಆರ್ ಅ ಮ್ಯಾನ್ ಶೌಟಿಂಗ್ ಲೌಡ್ಲಿ ಆನ್ ಸ್ಟ್ರೀಟ್. ನಾವು ನೋಡಿದ್ದೇವೆ ಏನು, ಡಾಗ್ಸು ರನ್ನಿಂಗ್ ಮಾಡೋದು, ಕೌ ಚೀವಿಂಗ್ ಕಡ್ನ ಮೇಲ್ಕೆ ಹಾಕೋದು, ಮತ್ತು ಏನಂದ್ರೆ ಮನುಷ್ಯ ಕೂಗಾಡೋದನ್ನು ನಾವು ನೋಡಿದ್ದೇವೆ. ವಿ ನೋ ದ್ಯಾಟ್ ದೀಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ನಮಗೆ ಗೊತ್ತು ಅವೆಲ್ಲ ಲಿವಿಂಗ್ ಬೀಯಿಂಗ್ಸ್ ಅಂದರೆ ಜೀವಂತ ಇರೋದು ಅಂತ. ವಾಟ್ ಇಫ್ ಡಾಗ್ ಆರ್ ಅ ಕೌ ಆರ್ ಅ ಮ್ಯಾನ್ ವೇರ್ ಅಸ್ಲೀಪ್. ಇವಾಗ ಏನಂತ ಕೇಳ್ತಾರಂದ್ರೆ, ಎಲ್ಲಾದರೂ ಡಾಗು ಅಥವಾ ಏನದು ಕೌ ಇತ್ತಲ್ಲ, ಆಕಳು ಮತ್ತು ಮನುಷ್ಯ ಮನ್ಕೊಂಡಿದ್ರೆ ಏನಾಗುತ್ತೆ, ವಿ ವುಡ್ ಸ್ಟಿಲ್ ಥಿಂಕ್ ದ್ಯಾಟ್ ದೇ ವೇರ್ ಅಲಿವ್. ನಾವು ಇವಾಗಲೂ ಕೂಡ ಥಿಂಕ್ ಮಾಡ್ಬೋದಾ ಅವು ಜೀವಂತ ಇದ್ದಾವಂತ. ಬಟ್ ಹೌ ಡಿಡ್ ವಿ ನೋ ದ್ಯಾಟ್, ಅದನ್ನು ಹೇಗೆ ನೋಡೋದು ಅಂತ ಇಲ್ಲಿ ಕೇಳ್ತಿದ್ದಾರೆ. ವಿ ಸೇವ್ ದೆಮ್ ಬ್ರೀತಿಂಗ್ ಆ್ಯಂಡ್ ವಿ ನೋ ದ್ಯಾಟ್ ದೇ ಆರ್ ಅಲಿವ್. ನಾವು ಅವುಗಳು ಉಸಿರಾಡೋದನ್ನು ನೋಡಿಬಿಟ್ಟು ನಾವು ಅವುಗಳು ಜೀವಂತ ಇದ್ದಾವೆ ಅಂತ ಹೇಳ್ಬೋದು. ವಾಟ್ ಅಬೌಟ್ ಪ್ಲ್ಯಾಂಟ್ಸ್. ಇವಾಗ ಏನಂತ ಕೇಳಿದರೆ, ಇವಾಗ ಪ್ರಾಣಿಗಳಲ್ಲಿ ಆ್ಯನಿಮಲ್ಸ್ನಲ್ಲಿ ನೋಡ್ಬೋದು, ಅವು ಬ್ರೀತಿಂಗ್ ಮಾಡ್ತವೆ, ಮಲ್ಕೊಂಡಲ್ಲೂ ಕೂಡ ಬ್ರೀತಿಂಗ್ ಮಾಡ್ತವೆ, ಅದರಿಂದ ನಾವು ಅವು ಜೀವಂತ ಇದಾವೆ ಅಂತ ಹೇಳ್ಬೋದು. ಬಟ್ ವಾಟ್ ಅಬೌಟ್ಸ್ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸ್ನಲ್ಲಿ ನಾವು ಹೇಗೆ ಅವು ಅಲಿವ್ ಇವೆ ಮತ್ತು ಜೀವಂತ ಇದೆ ಅಂತ ನೋಡೋದು ಅಂತ ಇಲ್ಲಿ ಕೇಳ್ತಿದ್ದಾರೆ. ಹೌ ಡು ವಿ ನೋ ದ್ಯಾಟ್ ದೇ ಆರ್ ಅಲಿವ್. ಅದೇ ಕೇಳ್ತಿದ್ದಾರೆ, ಅವುಗಳು ಹೇಗೆ ಜೀವಂತ ಇದ್ದಾವೆ ಅಂತ ಹೇಗೆ ನೋಡ್ಕೋಬೋದು ಅಂತ ಕೇಳ್ತಿದ್ದಾರೆ. ವಿ ಸಿ ದೆಮ್ ಗ್ರೀನ್. ಅವುಗಳು ಗ್ರೀನ್ ಆಗಿರ್ತವೆ, ಅದರ ಮುಖಾಂತರ ನಾವು ಜೀವಂತ ಇದ್ದೇವೆ ಅಂತ ಹೇಳ್ಬೋದು. ಸಮ್ ಆಫ್ ಅಸ್ ವಿಲ್ ಸೇ, ಬಟ್ ವಾಟ್ ಅಬೌಟ್ ಪ್ಲ್ಯಾಂಟ್ಸ್ ದ್ಯಾಟ್ ಹ್ಯಾವ್ ಲೀವ್ಸ್ ಆಫ್ ಕಲರ್ಸ್ ಅದರ್ ದ್ಯಾನ್ ಗ್ರೀನ್. ನಾವು ಅದರ್ ದ್ಯಾನ್ ಗ್ರೀನ್ ಅಂದರೆ ಗ್ರೀನ್ ಕಲರ್ ಬಿಟ್ಟು ಬೇರೆ ಕಲರ್ನಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸ್ನ ಲೀವ್ಸನ್ನು ಕೂಡ ನಾವು ನೋಡಿದ್ದೇವೆ. ದೇ ಗ್ರೋ ಓವರ್ ಟೈಮ್ ಸೊ ವಿ ನೋ ದ್ಯಾಟ್ ದೇ ಆರ್ ಅಲಿವ್. ನಾವು ಆವಾಗ ಯಾವ ರೀತಿ ಅದನ್ನು ಕಂಡುಹಿಡಿತೇವೆ ಅಂದರೆ, ಅವು ಮರಗಳು ಏನು ಮಾಡ್ತಾವೆ ಅಂದರೆ ಟೈಮ್ ಬೈ ಟೈಮ್ಗೆ ಏನಾಗ್ತವೆ, ಗಿಡಗಳು ಗ್ರೋತ್ ಆಗ್ತಾ ಹೋಗುತ್ತೆ, ಅಂದರೆ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಅದರ ಮುಖಾಂತರ ಅವು ಜೀವಂತ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಏನಂದರೆ, ಸಮ್ ವಿಲ್ ಸೇ ಅಂದರೆ ಹೀಗೆ ಬೆಳವಣಿಗೆ ಮುಖಾಂತರ ಹೇಳ್ಬೋದು. ಇನ್ ಅದರ್ ವರ್ಡ್ಸ್, ವಿ ಟೆಂಡ್ ಟು ಥಿಂಕ್ ಸಮ್ ಸಾರ್ಟ್ ಆಫ್ ಮೂಮೆಂಟ್ ಐದರ್ ಗ್ರೋತ್ ರಿಲೇಟೆಡ್ ಆರ್ ನಾಟ್ ಆ್ಯಸ್ ಕಾಮನ್ ಎವಿಡೆನ್ಸ್ ಫಾರ್ ಬೀಯಿಂಗ್ ಅಲಿವ್. ಇವಾಗ ಏನಂದರೆ, ಒಂದೊಂದು ಕಡೆ ಮೂಮೆಂಟ್ಸ್ ಏನಿರ್ತವೆ ಅಂದರೆ ಶಾರ್ಟ್ ಇರುತ್ತೆ, ಅವುಗಳ ಮುಖಾಂತರ ನಾವು ಏನು ಕಾಮನ್ ಎವಿಡೆನ್ಸ್, ಅದರಲ್ಲಿ ಎಲ್ಲದರಲ್ಲಿ ಏನಂದರೆ ಬೆಳವಣಿಗೆ ಮೂಮೆಂಟ್ಸ್ ಅಂದರೆ ಬೆಳವಣಿಗೆ ಒಂದು ಕಾಮನ್ ಮೂಮೆಂಟ್, ಅದು ಎವಿಡೆನ್ಸ್ ಏನಂದರೆ ಬೀಯಿಂಗ್ ಅಲಿವ್ ಅಂದರೆ ಜೀವಂತ ಇದೆ ಅಂತ ಹೇಳೋಕ್ಕೆ ಯಾವುದಂದರೆ ಬೆಳವಣಿಗೆ ಅಂದರೆ ಗ್ರೋತ್ ಒಂದು ಏನಂತ ಹೇಳ್ಬೋದು, ಮೂಮೆಂಟ್ ಅಥವಾ ಗ್ರೋತ್ ಒಂದು ಕಾಮನ್ ಎವಿಡೆನ್ಸ್ ಅಂತ ನಾವು ಹೇಳ್ಬೋದು ಅಂತ ಅಲ್ಲಿ ಹೇಳಿದ್ದಾರೆ. ಬಟ್ ಅ ಪ್ಲ್ಯಾಂಟ್ ದ್ಯಾಟ್ ಈಸ್ ನಾಟ್ ವಿಸಿಬಲ್ ಗ್ರೋಯಿಂಗ್ ಈಸ್ ಸ್ಟಿಲ್ ಅಲಿವ್. ಇಲ್ಲಿ ಹೇಳಬೇಕಂದ್ರೆ ಪ್ಲ್ಯಾಂಟ್ಸ್ನಲ್ಲಿ ವಿಸಿಬಲ್ ಗ್ರೋವಿಂಗ್ ಆಗಲ್ಲ. ವಿಸಿಬಲ್ ಗ್ರೋವಿಂಗ್ ಅಂದರೆ ನಾವು ನೋಡ್ಕೊತಾನೆ ಬೆಳವಣಿಗೆ ಆಗಲ್ಲ, ಅದು ಅನ್ವಿಸಿಬಲ್ ಆಗಿ ಕಂಟಿನ್ಯೂಸ್ ಆಗಿ ಬೆಳವಣಿಗೆ ಆಗಲ್ಲ, ಅದು ಟೈಮ್ ತೊಗೊಳುತ್ತೆ, ಆದ್ರೂ ಅವುಗಳು ಅಲಿವ್ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಮೂಮೆಂಟ್ಸ್ ಇರಲ್ಲ, ಆದರೂ ಅವು ಅಲಿವ್ ಇದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಸಮ್ ಎನಿಮಲ್ಸ್ ಕ್ಯಾನ್ ಬ್ರೀತ್ ವಿತೌಟ್ ವಿಸಿಬಲ್ ಮೂಮೆಂಟ್ಸ್. ಇವಾಗ ಸಮ್ ಎನಿಮಲ್ಸ್ ಅಂದರೆ ಒಂದೊಂದು ಎನಿಮಲ್ಸು
ಏನು ವಿಸಿಬಲ್ ಮೂಮೆಂಟ್ಸ್ ಇಲ್ಲದೇ ಏನು ಮಾಡ್ಬೋದು, ಬ್ರೀತಿಂಗ್ ಮಾಡ್ತವೆ. ಆ್ಯಂಡ್ ಸೊ ಯೂಸಿಂಗ್ ವಿಸಿಬಲ್ ಮೂಮೆಂಟ್ಸ್ ಆ್ಯಸ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲೈಫ್ ಈಸ್ ನಾಟ್ ಇನಫ್. ನಾವು ಏನಂದರೆ ಈ ವಿಸಿಬಲ್ ಕಣ್ಣಿಗೆ ಕಾಣ್ತಕ್ಕಂಥ ಮೂಮೆಂಟ್ಸ್ಗಳನ್ನು ನೋಡಿಕೊಂಡು ಅವು ಏನು ಜೀವಂತ ಇದೆ ಅಂತ, ಡಿಫೈನಿಂಗ್ ಕ್ಯಾರೆಕ್ಟರ್ಸ್, ಅವುಗಳು ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಅಂತ ಜೀವಂತ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಮೂಮೆಂಟ್ಸ್ ಓವರ್ ವೆರಿ ಸ್ಮಾಲ್ ಸ್ಕೇಲ್ಸ್ ವಿಲ್ ಬಿ ಇನ್ವಿಸಿಬಲ್ ಟು ನೇಕಡ್ ಐ ಮೂಮೆಂಟ್ಸ್ ಆರ್ ಏನು ಮಾಲಿಕ್ಯುಲರ್ಸ್ ಅಂತ ಹೇಳಿದ್ದಾರೆ. ಏನಂದರೆ ಮೂಮೆಂಟ್ಸ್ ಆರ್ ವೆರಿ ಸ್ಕೇಲ್ಸ್ ಅಂದರೆ ಸ್ಮಾಲ್ ಸ್ಕೇಲ್ಸ್ ಅಂದರೆ ಚಿಕ್ಕ ಸ್ಕೇಲ್ಸ್ನಲ್ಲಿ ವಿಲ್ ಬಿ ಇನ್ವಿಸಿಬಲ್ ಅಂದರೆ ಒಂದೊಂದು ಕಡೆ ಅವು ಇನ್ವಿಸಿಬಲ್ ಆಗಿರ್ತವೆ. ಇನ್ ದ ನೇಕಡ್ ಐ ಮೂಮೆಂಟ್ಸ್ ಆಫ್ ಮಾಲಿಕ್ಯೂಲ್ಸ್ ಏನಾಗ್ತವೆ ಅಂದರೆ ಅವುಗಳು ನಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ, ಆ ರೀತಿ ಮೂಮೆಂಟ್ಸ್ ಆಗಿರ್ತವೆ. ಅಂದರೆ ಎಲ್ಲಿ ಬಾಡಿನಲ್ಲಿ ಒಳಗಡೆ ಮಾಲಿಕ್ಯೂಲ್ಸ್ನಲ್ಲಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಏನಂದರೆ ಈಸ್ ದಿಸ್ ಇನ್ವಿಸಿಬಲ್ ಮಾಲಿಕ್ಯುಲರ್ ಮೂಮೆಂಟ್ ನೆಸೆಸರಿ ಫಾರ್ ಲೈಫ್ ಅಂತ ಕೇಳಿದ್ದಾರೆ. ಏನಂದರೆ ನಮ್ಮ ಇನ್ವಿಸಿಬಲ್ ಮಾಲಿಕ್ಯುಲರ್ ಮೂಮೆಂಟ್ ಇರುತ್ತಲ್ಲ ಅದು ಜೀವಂತ ಅಂದರೆ ಜೀವನ ಮಾಡೋಕ್ಕೆ ಅಂದರೆ ಲೈಫ್ ಜೀವಂತ ಇರೋಕ್ಕೆ ನೆಸೆಸರಿನಾ ಅಂತ ಕೇಳಿದ್ದಾರೆ. ಇಫ್ ವಿ ಆಸ್ಕ್ ದಿಸ್ ಕ್ವಶನ್ ಟು ದ ಪ್ರೊಫೆಷ್ನಲ್ ಬಯೋಲಾಜಿಸ್ಟ್ ದೇ ವಿಲ್ ಸೇ ಎಸ್. ಅವರು ಏನಂತ ಹೇಳ್ತಾರೆ ಅಂದರೆ ಎಸ್, ಏನೋ ಮೊಲ್ಯುಕ್ಯುಲರ್ ಮೂಮೆಂಟ್ ಈಸ್ ನೆಸೆಸರಿ ಫಾರ್ ಲೈಫ್ ಅಂತ ಅವರು ಹೇಳ್ತಾರೆ. ಇನ್ ಫ್ಯಾಕ್ಟ್ ವೈರಸಸ್ ಡು ನಾಟ್ ಶೋ ಎನಿ ಮೊಲ್ಯುಕ್ಯುಲರ್ ಮೂಮೆಂಟ್ ಇನ್ ದೆಮ್ until they infect some cell, and that is partially why there is a controversy about whether they are truly alive or not. ಅಂದರೆ ಇವಾಗ ಎಕ್ಸೆಪ್ಷನಲ್ ಕೇಸ್ ಯಾವುದಂದರೆ ವೈರಸಸ್ನಲ್ಲಿ ಮೊಲ್ಯುಕ್ಯುಲರ್ ಮೂಮೆಂಟ್ ಏನು ಅದರಲ್ಲಿ ಹೇಳ್ತೀನಿ, ಮೊಲ್ಯುಕ್ಯುಲರ್ ಮೂಮೆಂಟ್ ಕಾಣಲ್ಲ. ಯಾವಾಗ ಅಂದರೆ ಅವು ಏನು ಇನ್ಫೆಕ್ಷನ್ ಅಂದರೆ ಒಂದು ಬಾಡಿನಲ್ಲಿ ಅಥವಾ ಒಂದು ಯಾವುದರಲ್ಲಿ ಒಂದು ಇನ್ಫೆಕ್ಷನ್ ಮಾಡೋ ಗಂಟನೂ ಅದು ಏನು ಮಾಲಿಕ್ಯುಲರ್ ಮೂಮೆಂಟನ್ನು ತೋರಿಸಲ್ಲ. ಸೊ ಅವುಗಳನ್ನು ಏನು ಪಾರ್ಷಲಿ ಏನು ಜೀವಂತ ಅಂತಲೂ ಹೇಳೋಕ್ಕಾಗಲ್ಲ. ಅಲ್ಲಿ ಒಂದು ಕಾಂಟ್ರವರ್ಸಿ ಇದೆ, ಅದು ಜೀವಂತ ಇದೆಯೋ ಇಲ್ವೋ ಅಂತ ಹೇಳೋಕ್ಕೆ. ಅದಕ್ಕೋಸ್ಕರ ಇವುಗಳನ್ನು ನಾವು ಹೇಳೋಕ್ಕಾಗಲ್ಲ, ಅವು ಟ್ರೂಲಿ ಏನು ಜೀವಂತ ಇದೆಯೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ ಅಂತ ಇಲ್ಲಿ ಏನು ವೈರಸಸ್ ಬಗ್ಗೆ ಬಯಾಲಜಿಸ್ಟ್ ಅವರು ಹೇಳ್ತಾರೆ. ದೆನ್ ನೆಕ್ಸ್ಟ್, ವೈ ಆರ್ ಮೊಲ್ಯುಕ್ಯುಲರ್ ಮೂಮೆಂಟ್ಸ್ ನೀಡೆಡ್ ಫಾರ್ ಲೈಫ್. ಯಾಕೆ ಮೊಲ್ಯುಕ್ಯುಲರ್ ಮೂಮೆಂಟ್ಸ್ ಏನು ಬೇಕಾಗ್ತವೆ ಜೀವನ ಮಾಡೋಕ್ಕೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ರೆ, ವಿ ಹ್ಯಾವ್ ಸೀನ್ ಇನ್ ದ ಅರ್ಲಿಯರ್ ಕ್ಲಾಸಸ್ ದ್ಯಾಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ವೆಲ್ ಆರ್ಗನೈಸ್ಡ್ ಸ್ಟ್ರಕ್ಚರ್ಸ್. ನಾವು ಹಳೆ ಕ್ಲಾಸಸ್ನಲ್ಲಿ ಕೇಳಿದ್ದೇವೆ ಏನಂದರೆ ಲಿವಿಂಗ್ ಆರ್ಗ್ಯಾನಿಸಮ್ ಏನಿದೆಯಲ್ಲ ಅವೆಲ್ಲವು ವೆಲ್ ಆರ್ಗನೈಸ್ಡ್ ಸ್ಟ್ರಕ್ಚರ್ಸ್. ಅಂದರೆ ವೆಲ್ ಆರ್ಗನೈಸ್ಡ್ ಸ್ಟ್ರಕ್ಚರ್ಸ್ ಅಂದರೆ ಏನು, ಒಳ್ಳೆ ಆರ್ಗನೈಜೇಷನ್ ಅಂದರೆ ಎಲ್ಲ ಬಾಂಡಿಂಗ್ ಅಂದರೆ ಎಲ್ಲನೂ ಸೇರ್ಕೊಂಡಾಗಿರ್ತಕ್ಕಂಥ ಸ್ಟ್ರಕ್ಚರ್ಸು. ದೇ ಕ್ಯಾನ್ ಹ್ಯಾವ್ ಅ ಟಿಶ್ಯೂಸ್ ಹ್ಯಾವ್ ಅ ಸೆಲ್ಸ್ ಹ್ಯಾವ್ ಅ ಸ್ಮಾಲರ್ ಕಾಂಪೋನೆಂಟ್ಸ್ ಇನ್ ದೆಮ್. ಏನಂದರೆ ಏನು ಅವುಗಳು ಟಿಶ್ಯೂಸನ್ನು ಹೊಂದಿವೆ, ಟಿಶ್ಯೂಸು ಸೆಲ್ಸ್ಗಳನ್ನು ಹೊಂದಿರ್ತವೆ, ಸೆಲ್ಗಳು ಸ್ಮಾಲರ್ ಕಾಂಪೋನೆಂಟ್ಸ್ಗಳನ್ನು ಹೊಂದಿರ್ತವೆ. ಸೊ ಬಿಕಾಸ್ ಆಫ್ ದ ಎಫೆಕ್ಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ ದಿಸ್ ಆರ್ಗನೈಸ್ಡ್ ordered nature of a living structure is very likely to keep breaking down over time. ಇಲ್ಲಿ ಏನಾಗ್ತದೆ ಅಂದರೆ ಈ ಎಫೆಕ್ಟ್ಸ್ಗಳು ಏನೋ ಈ ಎಫೆಕ್ಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಏನಾಗುತ್ತೆ ಅಂದರೆ ಇದು ಆರ್ಗನೈಸ್ ಮತ್ತು ನೇಚರ್ ಲಿವಿಂಗ್ ಸ್ಟ್ರಕ್ಚರ್ಗಳಲ್ಲಿ ವೆರಿ ಲೈಕ್ಲಿ ಕೀಪ್ ಬ್ರೇಕಿಂಗ್ ಡೌನ್ ಓವರ್ ಟೈಮ್ ಅಂತ ಹೇಳ್ತಾರೆ. ಏನಂದರೆ ಇಫ್ ಆರ್ಡರ್ ಬ್ರೇಕ್ಸ್ ಡೌನ್ ದ ಆರ್ಗ್ಯಾನಿಸಮ್ಸ್ ವಿಲ್ ನೋ ಲಾಂಗರ್ ಬಿ ಅಲಿವ್. ಏನಂದರೆ ಇದರಲ್ಲಿ ಯಾವುದೇ ಒಂದು ಆರ್ಡರು ಏನಂದರೆ ಬ್ರೇಕ್ ಡೌನ್ ಆದರೆ ಆರ್ಗ್ಯಾನಿಸಮ್ಸು ಬಹಳ ಕಾಲ ಗಂಟ ಬದುಕಕ್ಕೆ ಆಗಲ್ಲ, ಜೀವಂತ ಇರೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಲಿವಿಂಗ್ ಕ್ರಿಯೇಚರ್ ಮಸ್ಟ್ ಕೀಪ್ ರಿಪೇರಿಂಗ್ ಆ್ಯಂಡ್ ಮೇಂಟೈನಿಂಗ್ ದೇರ್ ಸ್ಟ್ರಕ್ಚರ್ಸ್. ಏನು ಮಾಡಬೇಕಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸು ಅವುಗಳು ಏನು ಮಾಡಬೇಕಂದ್ರೆ ಅದು ಸ್ಟ್ರಕ್ಚರ್ಸ್ಗಳನ್ನು ಏನೋ ರಿಪೇರಿಂಗ್ ಮಾಡ್ಕೊತಾ ಇರಬೇಕು ಮತ್ತು ಮೇಂಟೈನಿಂಗ್ ಮಾಡ್ಕೊತಾ ಇರಬೇಕು ಅಂತ ಹೇಳ್ತಾರೆ. ಸಿನ್ಸ್ ಆಲ್ ದಿಸ್ ಸ್ಟ್ರಕ್ಚರ್ಸ್ ಆರ್ ಮೇಡ್ ಅಪ್ ಆಫ್ ಮೊಲಿಕ್ಯೂಲ್ಸ್. ಏನಂದರೆ ಅವುಗಳು ಎಲ್ಲಿ ಗಂಟ ಮೊಲಿಕ್ಯೂಲ್ಸ್ ಮುಖಾಂತರ ಏನು ತಯಾರಾಗ್ತಾ ಹೋಗ್ತಾವಲ್ಲ, ದೇ ಮಸ್ಟ್ ಮೂವ್ ಮಾಲಿಕ್ಯೂಲ್ಸ್ ಅರೌಂಡ್ ಆಲ್ ಟೈಮ್. ಅಲ್ಲಿ ಗಂಟನೂ ಮಾಲಿಕ್ಯೂಲ್ಸು ಮೂವ್ಮೆಂಟ್ ಆಗ್ತಾ ಇರ್ತವೆ ಅಂತ ಹೇಳ್ತಾರೆ. ವಾಟ್ ಆರ್ ದ ಮೇಂಟೆನೆನ್ಸ್ ಪ್ರೋಸೆಸ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೆಟರ್ ಎಕ್ಸ್ಪ್ಲೋರ್ ಅಂತ ಕೇಳಿದ್ದಾರೆ. ಏನಂದರೆ ಇವಾಗ ನಾವು ವಾಟ್ ಆರ್ ಲೈಫ್ ಪ್ರೊಸೆಸಸ್ ಅಂತ ನಾವು ನೋಡ್ಕೊಂಡು ಹೋಗೋಣ. ಲೈಫ್ ಪ್ರೊಸೆಸಸ್ ಅಂದರೆ ಏನು, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್.
ಇವಾಗ ಲೈಫ್ ಪ್ರೊಸೆಸ್ ಅಂದರೆ ಏನಂತ ನೋಡ್ಕೊಂಡು ಹೋಗೋಣ. ಅಂದರೆ ದ ಮೇಂಟೆನೆನ್ಸ್ ಆಫ್ ಫಂಕ್ಷನ್ಸ್ ಆಫ್ ಅ ಲಿವಿಂಗ್ ಆರ್ಗನಿಸಮ್ಸ್ ಮಸ್ಟ್ ಗೋ ಈವನ್ ವೆನ್ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಪರ್ಟಿಕ್ಯುಲರ್. ನಾವು ನೋಡಿದ್ದೇವೆ ಈ ಲಿವಿಂಗ್ ಆರ್ಗನಿಸಮಲ್ಲಿ ಒಂದೊಂದು ಏನಿರ್ತಾವೆ ಅಂದರೆ ಅವುಗಳು ನಾವು ಏನು ಮಾಡಿಲ್ಲ ಅಂದರೂ ಅವು ತಾನಾಗೆ ಆಗ್ತಾ ಇರ್ತವೆ, ಅವುಗಳು ತಾವಾಗೆ ಆಗ್ತಿರ್ತವೆ. ಲೈಕ್ ಬ್ರೀತಿಂಗ್ ಮತ್ತು ಏನಂದರೆ ಬ್ರೀತಿಂಗ್ ಕೂಡ ತಾನಾಗೆ ಆಗುತ್ತೆ, ನಾವು ಬೇಕು ಅಂದರೆ ಬೇಡ ಅಂದ್ರೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಪಂಪಿಂಗ್ ಆಫ್ ಬ್ಲಡ್ ಎಕ್ಸೆಟ್ರಾ ಇವೆಲ್ಲನೂ ತಾನಾಗೆ ಆಗ್ತಿರ್ತವೆ. ಆ್ಯಂಡ್ ಇವನ್ ವೆನ್ ವಿ ಆರ್ ಜಸ್ಟ್ ಸಿಟ್ಟಿಂಗ್ in the class, even if we are just asleep, this maintenance of a jobs has go on. ಇವಾಗ ನಾವು ಕ್ಲಾಸಲ್ಲಿ ಕೂತಿದ್ರು ಅಷ್ಟೇ, ಮಲ್ಕೊಂಡಿದ್ರು ಅಷ್ಟೇ, ಆ ಕೆಲಸನೂ ತಾನಾಗೆ ಆಗ್ತಾನೆ ಇರುತ್ತೆ. ದೀಸ್ ಪ್ರೊಸೆಸಸ್ ವಿಚ್ ಟುಗೆದರ್ ಫಾರ್ಮ್ ದಿಸ್ ಮೇಂಟೆನೆನ್ಸ್ ಜಾಬ್ ಆರ್ ಲೈಫ್ ಪ್ರೊಸೆಸರ್. ಇವುಗಳನ್ನ ಏನಂತ ಕರೀತಾರೆ ಅಂದರೆ ಲೈಫ್ ಪ್ರೊಸೆಸ್ ಅಂತ ನಾವು ಕರಿತೇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. Since these maintenance processes are needed to prevent the damage and breakdown and energy needed for them. ಈ ಪ್ರೊಸೆಸಸ್ ಏನು ಮಾಡ್ತವೆ ಡ್ಯಾಮೇಜ್ ಮತ್ತು ಬ್ರೇಕ್ ಡೌನ್ ಅಂದರೆ ಮಾಲಿಕ್ಯುಲರ್ ಡ್ಯಾಮೇಜ್ ಮತ್ತು ಬ್ರೇಕ್ ಡೌನಿಂದ ಕಾಪಾಡ್ತವೆ. ಇದಕ್ಕೆ ಎನರ್ಜಿ ಬೇಕಾಗುತ್ತೆ. ದಿಸ್ ಎನರ್ಜಿ ಕೇಮ್ಸ್ ಫ್ರಮ್ ದ ಔಟ್ಸೈಡ್ ಆಫ್ ದ ಬಾಡಿ ಆಫ್ ದ ಇಂಡಿವಿಜುವಲ್ ಆರ್ಗನಿಸಮ್ಸ್. ಈ ಎನರ್ಜಿ ಎಲ್ಲಿಂದ ಬರ್ತದೆ ಅಂದರೆ ಔಟ್ಸೈಡ್ ಆಫ್ ದ ಬಾಡಿ, ಹೊರಗಿನ ಬಾಡಿಯಿಂದ ಏನು ಬರುತ್ತೆ, ಬಾಡಿ ಅಂದರೆ ಈಗ ದೇಹದ ಹೊರಗಡೆಯಿಂದ ಏನು ಸಿಗುತ್ತೆ, ಎನರ್ಜಿ ಸಿಗುತ್ತೆ. ಸೊ ದೇರ್ ಮಸ್ಟ್ ಬಿ ಅ ಪ್ರೊಸೆಸ್ ಟು ಟ್ರಾನ್ಸ್ಫರ್ ಅ ಸೋರ್ಸ್ ಆಫ್ ಎನರ್ಜಿ ಫ್ರಮ್ ದ ಔಟ್ಸೈಡ್ ಆಫ್ ದ ಬಾಡಿ ಆಫ್ ದ ಆರ್ಗ್ಯಾನಿಸಮ್ಸ್. ಅಲ್ಲಿನೂ ಅದು ಆ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡೋಕ್ಕೂ ಕೂಡ ಒಂದು ಏನಿದೆ ಪ್ರೊಸೆಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಚ್ ವಿ ಕಾಲ್ ಫುಡ್. ಅವುಗಳನ್ನೇ ಏನಂತ ಕರೀತಾರೆ, ಫುಡ್. ಟು ಇನ್ಸೈಡ್ ದ ಪ್ರೊಸೆಸ್ ವಿ ಕಾಮನ್ಲಿ ಕಾಲ್ಡ್ ನ್ಯೂಟ್ರಿಷನ್. ಅದನ್ನೇ ಏನಂತ ಕರೀತಾರೆ ಅಂದರೆ ನ್ಯೂಟ್ರಿಷನ್. ಏನಂತ ಇವಾಗ ಹೇಳೋದಂದರೆ ಔಟ್ಸೈಡ್ ಫುಡ್ನ ಏನು ಮಾಡಬೇಕು, ಔಟ್ಸೈಡ್ ಎನರ್ಜಿ ಔಟ್ಸೈಡಿಂದ ಸಿಗುತ್ತೆ, ಅದನ್ನು ನಾವು ಒಳಗಡೆ ಫುಡ್ನ ತೊಗೊಳ್ಳೋದ್ರ ಮುಖಾಂತರ ಒಳಗಡೆ ತೊಗೊಂಡು ಅದನ್ನು ನಾವು ಎನರ್ಜಿ ಆಗಿ ಕನ್ವರ್ಟ್ ಮಾಡೋದನ್ನೇ ಏನಂತ ಕರೀತಾರೆ, ನ್ಯೂಟ್ರಿಷನ್ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್, if the body size of the organisms is grow, the addition raw material will be also needed from outside. ಏನಂದರೆ ಬಾಡಿ ಸೈಡ್ ಅಂದೆ ಯಾವಾಗಲೇ ಬಾಡಿ ಸೈಜು ಹೆಚ್ಚಾಗ್ತಾ ಹೋಗಬೇಕು ಅಂದರೆ ಅಲ್ಲಿ ಅಡಿಷ್ನಲ್ ರಾ ಮೆಟೀರಿಯಲ್ ಬೇಕಾಗುತ್ತೆ. ಎಲ್ಲಿಂದ, ಔಟ್ಸೈಡ್ ಆಫ್ ದ ಬಾಡಿಯಿಂದ. ಸಿನ್ಸ್ ಲೈಫ್ ಆನ್ ದ ಅರ್ತ್ ಡಿಪೆಂಡ್ಸ್ ಆನ್ ದ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್, ಮೋಸ್ಟ್ ಆಫ್ ದೀಸ್ ಫುಡ್ ಸೋರ್ಸಸ್ ಆರ್ ಆಲ್ಸೋ ಕಾರ್ಬನ್ ಬೇಸ್ಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದರೆ ಆ ಔಟ್ಸೈಡ್ ಆಫ್ ದ ರಾ ಮೆಟೀರಿಯಲ್ ಏನಿದೆಯಲ್ಲ ಅದು ಯಾವುದರಿಂದ ಸಿಗುತ್ತೆ ಅಂದರೆ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್ನಿಂದ ಸಿಗುತ್ತೆ. ಮತ್ತು ಆಲ್ಸೋ ಎಷ್ಟೋ ಫುಡ್ ಮೆಟೀರಿಯಲ್ಸು ಕಾರ್ಬನ್ ಬೇಸ್ಡ್ ಆಗಿವೆ ಅಂತ ಹೇಳ್ತಿದ್ದಾರೆ. ಡಿಪೆಂಡಿಂಗ್ ಆನ್ ದ ಕಾಂಪ್ಲೆಕ್ಸಿಟಿ ಆಫ್ ದೀಸ್ ಕಾರ್ಬನ್ ಸೋರ್ಸಸ್, ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ದೆನ್ ಯೂಸ್ ಡಿಫರೆಂಟ್ ಕೈಂಡ್ಸ್ ಆಫ್ ನ್ಯೂಟ್ರಿಷನ್ ಪ್ರೋಸೆಸ್. ಡಿಪೆಂಡಿಂಗ್ ಆಫ್ ಕಾಂಪ್ಲೆಕ್ಸಿಟಿ ಅಂದರೆ ಎಷ್ಟು ಕಾರ್ಬನ್ ಸೋರ್ಸಸ್ ಎಷ್ಟು ಕಾಂಪ್ಲೆಕ್ಸ್ ಇದೆಯೋ ಅದರ ಮುಖಾಂತರ ನಾವು ಆ ಪ್ರೋಸೆಸ್ನ ಆ ನ್ಯೂಟ್ರಿಷನಲ್ ಪ್ರೋಸೆಸ್ಸು ಡಿಫ್ರೆಂಟ್ ಆಗಿರುತ್ತೆ ಅಂತ ಇಲ್ಲಿ ನಾವು ಹೇಳ್ತಾ ಇದ್ದೇವೆ. ದೆನ್ ನೆಕ್ಸ್ಟ್, ದ ಔಟ್ಸೈಡ್ ಸೋರ್ಸಸ್ ಆಫ್ ಎನರ್ಜಿ ಕುಡ್ ಬಿ ಕ್ವೈಟ್ ವೇರಿಡ್ ಸಿನ್ಸ್ ದ ಎನ್ವಿರಾನ್ಮೆಂಟ್ ಈಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್. These sources of the energy, therefore, to needed breakdown or build up in the body, the must finally converted to uniform sources of energy that can be used for various molecular movements to needed for maintaining the living structures as well as the kind of molecules of the body needs to grow. For this, a series of chemical reactions in the body are necessary. ಏನಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನಾವು ಔಟ್ಸೈಡ್ ಬಾಡಿಯಿಂದ ಎನರ್ಜಿ ತೊಗೋಬೇಕು ಅದನ್ನೇ ಹೇಳ್ತಿದ್ದಾರೆ. ಅದನ್ನು ಏನು ಮಾಡಬೇಕಂತಂದರೆ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕಂತಂದರೆ ಏನು ಮಾಡಬೇಕಂತಂದರೆ ಅದಕ್ಕೂ ಒಂದು ಪ್ರೊಸೆಸ್ ಇದೆ.
ಅಲ್ಲಿ ಏನು ಮಾಡ್ಬೇಕಾಗತ್ತಂದರೆ ಆ ಫುಡ್ಡನ್ನ ಏನು ಮಾಡ್ಬೇಕಂದ್ರೆ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟೋ ಏನಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಅಲ್ಲಿ ಎಷ್ಟೋ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಏನೋ ಲಿವಿಂಗ್ ಆರ್ಗ್ಯಾನಿಸಮ್ಸು ಮೇಂಟೆನೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಕೆಮಿಕಲ್ ರಿಯಾಕ್ಷನ್ಸು ನೆಸೆಸರಿ ಆಗಿರುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ಸ್ ಯಾವುದಂದರೆ ಆಕ್ಸಿಡೈಸಿಂಗ್, ರಿಡ್ಯೂಸಿಂಗ್ ರಿಯಾಕ್ಷನ್ಸ್ ಆರ್ ಸಮ್ ಆಫ್ ದ ಮೋಸ್ಟ್ ಕಾಮನ್ ಕೆಮಿಕಲ್ ಮೀನ್ಸ್ ಟು ಬ್ರೇಕ್ ಡೌನ್ ದ ಮಾಲಿಕ್ಯೂಲ್ಸ್. ಇಲ್ಲಿ ಏನಂದರೆ ಆಕ್ಸಿಡೈಸಿಂಗ್ ಆ್ಯಂಡ್ ರಿಡ್ಯೂಸಿಂಗ್ ಅಂದರೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ನಾವು ಫಸ್ಟ್ ಚಾಪ್ಟರ್ನಲ್ಲಿ ನೋಡಿದ್ದೇವೆ. ಫಸ್ಟ್ ಚಾಪ್ಟರ್ ನೋಡಿಲ್ಲ ಅಂದರೆ ನೀವು ಹೋಗ್ಬಿಟ್ಟು ನೋಡ್ಕೊಬೋದು. ಅದು ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ನಾನು ಮಾಡಿ ಹಾಕಿದ್ದೇನೆ. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ಸ್ ಅಂದರೆ ಅಲ್ಲಿ ನೀವು ಪಾರ್ಟ್ 2ನಲ್ಲಿ ತಿಳ್ಕೊಬೋದು. ಈ ಆಕ್ಸಿಡೈಸಿಂಗ್ ಮತ್ತು ರಿಡ್ಯೂಸಿಂಗ್ ಅಂತ ಅಂದರೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಅಂದ್ರೂ ಒಂದೇ, ಆಕ್ಸಿಡೈಸಿಂಗ್ ಮತ್ತು ರಿಡ್ಯೂಸಿಂಗ್ ರಿಯಾಕ್ಷನ್ಸ್ ಅಂದ್ರೂ ಒಂದೇ. ಇವುಗಳು ಕಾಮನ್ಲಿ ಬಾಡಿನಲ್ಲಿ ಕಾಮನ್ಲಿ ಆಗ್ತವೆ. ಇವುಗಳಿಂದ ಏನಾಗ್ತದೆ ಅಂದರೆ ಬ್ರೇಕ್ ಡೌನ್ ಆಫ್ ದ ಫುಡ್ ಮಾಲಿಕ್ಯೂಲ್ಸ್ ಆಗುತ್ತೆ. ಫಾರ್ ದಿಸ್ ಮೆನಿ ಆರ್ಗ್ಯಾನಿಸಮ್ಸ್ ಯೂಸ್ ಆಕ್ಸಿಜನ್ ಸೋರ್ಸ್ಡ್ ಫ್ರಮ್ ಔಟ್ಸೈಡ್ ಆಫ್ ದ ಬಾಡಿ. ಆಕ್ಸಿಡೈಸಿಂಗ್ ಅಂದರೆ O2ನ ಗೇನ್ ಮಾಡ್ಕೊಳ್ಳೋದನ್ನೇ ಆಕ್ಸಿಡೈಸಿಂಗ್ ರಿಯಾಕ್ಷನ್ಸ್ ಅಂತ ಕರೀತಾರೆ. ಆಕ್ಸಿಜನ್ ತೊಗೊಂಡು ಏನಾಗ್ತದೆ ಅಂದರೆ ಔಟ್ಸೈಡ್ ಬಾಡಿಯಿಂದ ತೊಗೊಂಡು ದ ಪ್ರೊಸೆಸ್ ಆಫ್ ಅಕ್ವೈರಿಂಗ್ ಆಕ್ಸಿಜನ್ ಫ್ರಮ್ ದ ಔಟ್ಸೈಡ್ ಆಫ್ ದ ಬಾಡಿ ಆ್ಯಂಡ್ ಟು ಯೂಸ್ ಇಟ್ ಇನ್ ದ ಪ್ರೊಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ದ ಫುಡ್ ಸೋರ್ಸಸ್ ಫಾರ್ ದ ಸೆಲ್ಯುಲರ್ ನೀಡ್ಸ್ ಈಸ್ ವಾಟ್ ವಿ ಕಾಲ್ ರೆಸ್ಪಿರೇಷನ್. ನಾವು ಏನಂದರೆ ಫುಡ್ಡನ್ನ ಡಿವೈಡ್ ಮಾಡಿ, ಫುಡ್ಡನ್ನು ಬ್ರೇಕ್ ಡೌನ್ ಮಾಡಿ ಅದನ್ನು ಫುಡ್ ಸೋರ್ಸಸನ್ನು ಸೆಲ್ಯುಲರ್ ನೀಡ್ಸ್ ಅಂದರೆ ಸೆಲ್ನ ವರ್ಕ್ಗೆ ಕಳಿಸ್ಕೊಡೋದಕ್ಕೆ ಏನಂತ ಕರೀತಾರೆ ಅಂದರೆ ರೆಸ್ಪಿರೇಷನ್ ಅಂತ ಕರೀತಾರೆ. ಇದನ್ನು ಆಕ್ಸಿಜನನ್ನು ತಗೊಂಡು ಫುಡ್ನ ಬ್ರೇಕ್ ಡೌನ್ ಮಾಡಿ ಅದನ್ನು ಸೆಲ್ಯುಲರ್ ನೀಡ್ಸ್ಗೆ ಕೊಡೋದನ್ನೇ ಏನಂತ ಕರೀತಾರೆ ಅಂದರೆ ರೆಸ್ಪಿರೇಷನ್ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್, in the case of single-celled organisms, no specific organs for the taking in the food, exchange of gases, removal of waste may be needed because of the entire surface of the organisms is contact with the ಎನ್ವಿರಾನ್ಮೆಂಟ್. ಇಲ್ಲಿ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಬರುತ್ತೆ. ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ನಲ್ಲಿ ನೋ ಸ್ಪೆಸಿಫಿಕ್ ಆರ್ಗನ್ಸ್ ಇರೋಲ್ಲ. ಯಾಕಂದರೆ ಅಲ್ಲಿರೋದೇ ಒಂದೇ ಸೆಲ್ಲು, ಅದೇ ಆರ್ಗನ್ನು, ಅದೇ ಟಿಶ್ಯೂ ಎಲ್ಲನೂ ಅದೇನೇ ಇರುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಮತ್ತು ವೇಸ್ಟ್ ಮೆಟೀರಿಯಲ್ನ ರಿಮೂವಲ್ ಆಫ್ ವೇಸ್ಟ್ ಮೆಟೀರಿಯಲ್ ಇನ್ನೂ ಸಿಸ್ಟಮ್ ಇರೋಲ್ಲ. ಯಾಕಂದರೆ ಇರೋದೇ ಒಂದೇ ಸೆಲ್ಲು. ಅದು ಏನಾಗಿರುತ್ತೆ ಅಂದರೆ ಎಂಟೈರ್ ಸರ್ಫೇಸ್ ಏನಿರುತ್ತಲ್ಲ, ಆ ಸರ್ಫೇಸ್ ಏನಾಗಿರುತ್ತೆ ಅಂದರೆ ಔಟ್ಸೈಡ್ ಆಫ್ ದ ಎನ್ವಿರಾನ್ಮೆಂಟ್ಗೆ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರುತ್ತೆ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ದ ಬಾಡಿ ಸೈಜ್ ಆಫ್ ದ ಆರ್ಗ್ಯಾನಿಸಮ್ಸ್ ಇನ್ಕ್ರೀಸಸ್ ಆ್ಯಂಡ್ ದ ಬಾಡಿ ಡಿಸೈನ್ ಬಿಕಮ್ಸ್ ಮೋರ್ ಕಾಂಪ್ಲೆಕ್ಸ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಇನ್ನು ನಾವು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅಲ್ಲಿ ಯಾವುದೇ ರೀತಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತು ವೇಸ್ಟ್ ಮೆಟೀರಿಯಲ್ನ ಹೊರಗಡೆ ಹಾಕೋಕ್ಕೆ ಯಾವುದೇ ರೀತಿ ಪ್ರೋಸೆಸ್ ಬೇಕಾಗಲ್ಲ ಅಂತ ಹೇಳ್ತಿದ್ದೀವಿ. ಬಟ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಮತ್ತು ಬಾಡಿ ಸೈಜ್ ಹೆಚ್ಚಾದಂಗೆ ಅಲ್ಲಿ ಬಾಡಿ ಕಾಂಪ್ಲೆಕ್ಸಿಟಿ ಕೂಡ ಹೆಚ್ಚಾದರೆ ಅಲ್ಲಿ ಯಾವ ರೀತಿ ಬೇಕಾಗತ್ತೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಇನ್ ದ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆಲ್ ದ ಸೆಲ್ಸ್ ಮೇ ನಾಟ್ ಬಿ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಅಲ್ಲಿ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನಲ್ಲಿ ಎಲ್ಲ ಸೆಲ್ಸ್ಗಳು ಸರೌಂಡಿಂಗ್ನ ಔಟ್ಸೈಡ್ ಆಫ್ ದ ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ಇರಲ್ಲ. ಥಸ್ ದ ಸಿಂಪಲ್ ಡಿಫ್ಯೂಷನ್ ವಿಲ್ ನಾಟ್ ಮೀಟ್ ರಿಕ್ವೈರ್ಮೆಂಟ್ ಆಫ್ ದ ಆಲ್ ಸೆಲ್ಸ್. ಇಲ್ಲಿ ಸಿಂಪಲ್ ಡಿಫ್ಯೂಷನ್ ಅಂದರೆ ಸಿಂಗಲ್ ಸೆಲ್ಸ್ನಲ್ಲಿ ಸಿಂಪಲ್ ಡಿಫ್ಯೂಷನ್ ಯಾವ ರೀತಿ ಆಗ್ತದಲ್ಲ, ಇಲ್ಲಿ ಆ ರೀತಿ ನಡೆಯಲ್ಲ, ಆ ಪ್ರೊಸೆಸ್ ಇಲ್ಲಿ ಯೂಸ್ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಸೀನ್ ದ ಪ್ರೀವಿಯಸ್ಲಿ ಹೌ the multicellular organisms various body part of have specialized in the functions they perform. We are familiar with the idea of these specialized tissues and with their organization in the body of the organisms. ನಾವು ನೋಡ್ಕೊಂಡಿದ್ದೇವೆ ಹಿಂದಿನ ಕ್ಲಾಸಲ್ಲಿ ನೋಡ್ಕೊಂಡಿದ್ದೇವೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸು ಪ್ರತಿಯೊಂದು ಕೆಲಸಕ್ಕೆ ಪ್ರತಿಯೊಂದು ರೀತಿಯಾಗಿ ಡಿಫ್ರೆಂಟಾಗಿ ಸೆಲ್ಸ್ ಮತ್ತು ಟಿಶ್ಯೂಸು ಫಾರ್ಮ್ ಆಗಿರುತ್ತೆ ಅಂತ ನಾವು ನೋಡ್ಕೊಂಡಿದ್ದೇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದಿಸ್ ಈಸ್ ದೇರ್ ಫಾರ್ ನಾಟ್ ಸರ್ಪ್ರೈಸಿಂಗ್ ದ್ಯಾಟ್ ಅಪ್ಟೇಕ್ ಆಫ್ ದ ಫುಡ್ ಆ್ಯಂಡ್ ಆಕ್ಸಿಜನ್ ವಿಲ್ ಆಲ್ಸೋ ಬಿ ದ function of specialized tissues. However, this poses problem since the food and oxygen are
now taken up at one place in the body of the organisms while all the parts of the body needed them ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇವಾಗ ನಾವು ಏನಂದರೆ ಇದನ್ನೆಲ್ಲ ಮಾಡಬೇಕಂದ್ರೆ ನಮಗೆ ಫುಡ್ ಮತ್ತು ಆಕ್ಸಿಜನ್ನ ಒಳಗಡೆ ತೊಗೊತೀವಿ. ಒಳಗಡೆ ತೊಗೊಂಡ್ಮೇಲೆ ಅಲ್ಲಿ ಎಲ್ಲಂತ ಇಟ್ಕೋಬೇಕು, ಅದನ್ನು ಎಲ್ಲಂತ ವರ್ಗಾವಣೆ ಮಾಡಬೇಕು. ಆ ವರ್ಗಾವಣೆ ಮಾಡೋದಕ್ಕೆ ಒಂದು ಏನಂದರೆ ಸಿಸ್ಟಮ್ ಇದೆ. ಆ ಸಿಸ್ಟಮ್ಗೆ ಏನಂತ ಕರೀತಾರಂದರೆ ಆ ವರ್ಗಾವಣೆ ಮಾಡೋದಕ್ಕೆ ಅದು ಪರ್ಟಿಕ್ಯುಲರ್ ಪಾರ್ಟ್ಸ್ ಆಫ್ ದ ಬಾಡಿ ಇವೆ. ಆ ಬಾಡಿನ ಏನು ಮಾಡ್ತಾವಂದರೆ ದಿಸ್ ಸಿಚುವೇಶನ್ ಕ್ರಿಯೇಟ್ಸ್ ಟು ನೀಡ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಸಿಸ್ಟಮ್ ಫಾರ್ ದ ಕ್ಯಾರಿಂಗ್ ಫುಡ್ ಆ್ಯಂಡ್ ಆಕ್ಸಿಜನ್ ಫ್ರಮ್ ದ ಪ್ಲೇಸ್ ಟು ಅನದರ್ ಪ್ಲೇಸ್ ಇನ್ ದ ಬಾಡಿ. ಏನಂದರೆ ಅದೇನು ಮಾಡ್ತದೆ ಅಂದರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಫುಡ್ ಮತ್ತು ಆಕ್ಸಿಜನನ್ನು ಟ್ರಾನ್ಸ್ಫರ್ ಮಾಡ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ನೆಕ್ಸ್ಟ್, when the chemical reactions use the carbon sources to oxygen for the energy generation, they create bioproducts that are not only useless for the cells of the body. ಇಲ್ಲಿ ನಾವು ಒಳಗಡೆ ತೊಗೊಂಡಿರ್ತಕ್ಕಂಥ ಕಾರ್ಬನ್ ಸೋರ್ಸ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಏನಿರ್ತಾವಲ್ಲ ಅವುಗಳು ಏನಿರ್ತಾವೆ ಅಂದರೆ ಯೂಸ್ಲೆಸ್, ಬಾಡಿಗೆ ಯೂಸ್ಲೆಸ್ ಮತ್ತು ಸೆಲ್ಗೆ ಯೂಸ್ಲೆಸ್ ಇರ್ತವೆ. ಬಟ್ ಕುಡ್ ಎವನ್ ಬಿ ಹಾರ್ಮ್ಫುಲ್, ಇವುಗಳು ನಮ್ಮ ದೇಹಕ್ಕೆ ಹಾರ್ಮ್ಫುಲ್ ಕೂಡ ಆಗ್ಬೋದು. ದೀಸ್ ವೇಸ್ಟ್ ಬೈ ಪ್ರಾಡಕ್ಟ್ಸ್ ಆರ್ ದೇರ್ ಫಾರ್ ನೀಡೆಡ್ ಟು ಬಿ ರಿಮೂವಲ್ ಫ್ರಮ್ ದ ಬಾಡಿ ಆ್ಯಂಡ್ ಡಿಸ್ಕಾರ್ಡೆಡ್ ಔಟ್ಸೈಡ್ ಬೈ ದ ಪ್ರೊಸೆಸ್ ಕಾಲ್ಡ್ ಆಸ್ ಎಕ್ಸ್ಕ್ರೀಷನ್. ಈ ವೇಸ್ಟ್ ಮೆಟೀರಿಯಲ್ಸ್ ಇರ್ತದಲ್ಲ ಇದನ್ನು ಬಾಡಿನಿಂದ ಹೊರಗಡೆ ಹಾಕೋಕ್ಕೆ ಒಂದು ಪ್ರೊಸೆಸ್ ಇದೆ. ಅದನ್ನು ಏನಂತ ಕರೀತಾರೆ ಅಂದರೆ ಎಕ್ಸ್ಕ್ರೀಷನ್ ಪ್ರೊಸೆಸ್ ಅಂತ ಕರೀತಾರೆ. ಅಗೇನ್, ಇಫ್ ದ ಬೇಸಿಕ್ ರೂಲ್ಸ್ ಫಾರ್ ದ ಬಾಡಿ design in multicellular organisms are followed, a specific tissue for the excretion will be developed, in which means the transformation system will needed to transport waste away from cells in this excretory ಟಿಶ್ಯೂ. ಏನು ಮಾಡ್ತಾವತ್ತಂದರೆ ಟ್ರಾನ್ಸ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಆ ವೇಸ್ಟ್ ಮೆಟೀರಿಯಲ್ನು ಕೂಡ ಎಲ್ಲಿ ಎಕ್ಸ್ಕ್ರೀಷರಿ ಸಿಸ್ಟಮ್ ಇತ್ತಲ್ಲ ಆ ಸಿಸ್ಟಮ್ನ ಸ್ಪೆಷಲೈಸ್ಡ್ ಟಿಶ್ಯೂಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತವೆ. ಲೆಟ್ ಅಸ್ ಕನ್ಸಿಡರ್ ದೀಸ್ ವೇರಿಯಸ್ ಪ್ರೊಸೆಸ್ ಸೊ ಎಸೆನ್ಷಿಯಲ್ ಟು ಮೇಂಟೈನ್ ಲೈಫ್ ಒನ್ ಬೈ ಒನ್ ಅಂತ ಇಲ್ಲಿ ಕೇಳ್ತಾರೆ. ಅದನ್ನು ಪ್ರತಿಯೊಂದನ್ನು ನಾವು ಇವಾಗ ಒನ್ ಬೈ ಒನ್ನನ್ನು ನೋಡ್ಕೊಂಡು ಹೋಗೋಣ. ಈ ಪಾರ್ಟ್ನಲ್ಲಿ ನಾವು ಜಸ್ಟ್ ನ್ಯೂಟ್ರಿಷನ್ ಒಂದನ್ನು ನೋಡ್ಕೊಳ್ಳೋಣ. ನ್ಯೂಟ್ರಿಷನ್ ಇನ್ ಹ್ಯೂಮನ್ಸ್, ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ ಆ್ಯಂಡ್ ನ್ಯೂಟ್ರಿಷನ್ ಇನ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ನೋಡ್ಕೊಳ್ಳೋಣ. ದೆನ್ ನೆಕ್ಸ್ಟ್ ನಾವು ಸೆಕೆಂಡ್ ಪಾರ್ಟ್ನಲ್ಲಿ ರೆಸ್ಪಿರೇಷನ್ ಆ್ಯಂಡ್ ಥರ್ಡ್ ಪಾರ್ಟ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಫೋರ್ತ್ ಪಾರ್ಟ್ನಲ್ಲಿ ಎಕ್ಸ್ಕ್ರೀಷನನ್ನು ನೋಡ್ಕೊಳ್ಳೋಣ. ಇವಾಗ ನಾವು ನೋಡ್ಕೊಳ್ಳೋದು ಯಾವುದಂದರೆ ದಿ ನ್ಯೂಟ್ರಿಷನ್. ಇವಾಗ ಯಾವುದಂದರೆ ದಿ ನ್ಯೂಟ್ರಿಷನನ್ನು ನಾವು ಇವಾಗ ನೋಡ್ಕೊಳ್ಳೋಣ. ನ್ಯೂಟ್ರಿಷನ್, ಫಸ್ಟ್ ಆಫ್ ಆಲ್ ನ್ಯೂಟ್ರಿಷನ್ ಬಗ್ಗೆ ನೋಡ್ಕೊಂಡು ಹೋಗೋಣ. ಇಲ್ಲಿ ಬೇಸಿಕ್ ಏನಿದೆ ಅಂದರೆ ಬೇಸಿಕ್ನಲ್ಲಿ ಏನೂ ಇಲ್ಲ. ವೆನ್ ವಿ ವಾಕ್ ಆರ್ ರೈಡ್ ಅ ಬೈಸಿಕಲ್ ವಿ ಆರ್ ಯೂಸಿಂಗ್ ಎನರ್ಜಿ. ಇವಾಗಲೇ ಇಂಟ್ರಡಕ್ಷನಲ್ಲಿ ಹೇಳಿದ್ದೇ ಇದೆ. ಇವನ್ ವೆನ್ ವಿ ಆರ್ ನಾಟ್ ಡೂಯಿಂಗ್ ಎನಿ apparent activity, energy is needed to maintain a state of order in our body. ಏನು ಹೇಳ್ತಿದ್ದಾರೆ ಅಂದರೆ ನಾವು ಬೈಸಿಕಲ್ ಓಡುವಾಗ, ವಾಕಿಂಗ್ ಮಾಡುವಾಗ ಎನರ್ಜಿ ಬೇಕಾಗುತ್ತೆ. ನಾವು ಆ ಕೆಲಸಗಳನ್ನು ಮಾಡದೇ ಇದ್ರೂ ಕೂಡ ನಮಗೆ ಎನರ್ಜಿ ಬೇಕಾಗುತ್ತೆ. ವಿ ಆಲ್ಸೋ ನೀಡ್ ಅ ಮಟೀರಿಯಲ್ಸ್ ಫ್ರಮ್ ದ ಔಟ್ಸೈಡ್ ಇನ್ ದ ಆರ್ಡರ್ ಆಫ್ ಟು ಗ್ರೋ, ಡೆವಲಪ್, ಸಿಂಥಸಿಸ್ ಪ್ರೋಟೀನ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ನೀಡೆಡ್ ಇನ್ ದ ಬಾಡಿ. ಏನು ಅವು ಎದಕ್ಕೆ ಬೇಕಾಗುತ್ತೆ ಅಂದರೆ ಔಟ್ಸೈಡ್ ಆಫ್ ದ ಮಟೀರಿಯಲ್ ಆಫ್ ದ ಬಾಡಿ ಎದಕ್ಕೆ ಬೇಕಾಗುತ್ತೆ ಅಂದರೆ ಬಾಡಿ ಗ್ರೋ ಆಗೋಕ್ಕೆ, ಡೆವಲಪ್ ಆಗೋಕ್ಕೆ, ಸಿಂಥಸಿಸ್ ಆಫ್ ಪ್ರೋಟೀನ್ ಆಗೋಕ್ಕೆ ಮತ್ತು ಅದರ್ ಸಬ್ಸ್ಟೆನ್ಸಸ್ಗೆ ಅದು ಎನರ್ಜಿ ಬೇಕಾಗುತ್ತೆ. ದಿಸ್ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಮಟೀರಿಯಲ್ ಈಸ್ ದ ಫುಡ್ ವಿ ಈಟ್. ಅಂದರೆ ಅದು ಯಾವುದಂದರೆ ಫುಡ್ ನಾವು ತೊಗೊತೀವಲ್ಲ ಆ ಫುಡ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ತಿಂತೀವಲ್ಲ ಆ ಫುಡ್ಡೇ ಏನಂದರೆ ಎನರ್ಜಿ ಮಟೀರಿಯಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹೌ ಡೂ ದ ಲಿವಿಂಗ್ ಥಿಂಗ್ಸ್ ಗೆಟ್ ದೇರ್ ಫುಡ್? ಯಾವ ರೀತಿ ಲಿವಿಂಗ್ ಥಿಂಗ್ಸು ಅವರ ಫುಡ್ಗಳನ್ನು ತಗೊಳ್ಳುತ್ತವೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ದ ಜನರಲ್ ರಿಕ್ವೈರ್ಮೆಂಟ್ ಫಾರ್ ದ ಎನರ್ಜಿ ಆ್ಯಂಡ್ ಮಟೀರಿಯಲ್ಸ್ ಈಸ್ ಕಾಮನ್
ಇನ್ ಆಲ್ ಆರ್ಗ್ಯಾನಿಸಮ್ಸ್ ಬಟ್ ಇಟ್ ಈಸ್ ಫುಲ್ಫಿಲ್ಡ್ ಇನ್ ದ ಡಿಫ್ರೆಂಟ್ ವೇಸ್. ಏನಂದರೆ ಜನರಲ್ ರಿಕ್ವೈರ್ಮೆಂಟ್ ಅಂದರೆ ನಮ್ಮ ಸಾಮಾನ್ಯ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ ಫಾರ್ ಎನರ್ಜಿಗೆ ಅಥವಾ ಆ್ಯಂಡ್ ಮಟೀರಿಯಲ್ಸ್ಗೆ ಇಟ್ ಈಸ್ ಕಾಮನ್ ಇನ್ ಆಲ್ ಆರ್ಗ್ಯಾನಿಸಮ್ಸ್. ಅದು ಎಲ್ಲ ಆರ್ಗ್ಯಾನಿಸಮ್ಸ್ಗೆ ಬೇಕಾಗಿರುತ್ತೆ. ಆ್ಯಂಡ್ ಬಟ್ ಇಟ್ ಈಸ್ ಫುಲ್ಫಿಲ್ಡ್ ಇನ್ ದ ಡಿಫರೆಂಟ್ ವೇಸ್. ಆದರೆ ಅದು ಡಿಫರೆಂಟ್ ವೇನಲ್ಲಿ ಅದು ಫುಲ್ಫಿಲ್ ಆಗುತ್ತೆ. ಅಂದರೆ ಬೇರೆ ಬೇರೆ ವಿಧಾನಗಳಲ್ಲಿ ಅದನ್ನು ಅವರು ಫುಲ್ಫಿಲ್ ಮಾಡ್ಕೊಳ್ತವೆ. ಸಮ್ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ ಅ ಸಿಂಪಲ್ ಫುಡ್ ಮಟೀರಿಯಲ್ಸ್ ಆಬ್ಟೇನ್ ಫ್ರಮ್ ದ inorganic sources in the form of carbon dioxide and water. ಒಂದು ಸಮ್ ಆರ್ಗ್ಯಾನಿಸಮ್ಸ್ ಅಂದರೆ ಕೆಲವು ಆರ್ಗ್ಯಾನಿಸಮ್ಸ್ ಏನು ಮಾಡ್ತಾವೆ ಅಂದರೆ ಕೆಲವು ಜೀವಿಗಳು ಏನು ಮಾಡ್ತಾವೆ ಅಂದರೆ ಸಿಂಪಲ್ ಫುಡ್ ಮಟೀರಿಯಲ್ಸ್ ಫ್ರಮ್ ದ ಇನ್ಆರ್ಗ್ಯಾನಿಕ್ ಸೋರ್ಸಸ್. ಏನಂದರೆ ಒಂದು ಸಿಂಪಲ್ ಫುಡ್ ಮಟೀರಿಯಲ್ಸ್ ಅದು ಯಾವುದ್ರಿಂದ ಅಂದರೆ ಇನ್ಆರ್ಗ್ಯಾನಿಕ್ ಸೋರ್ಸಸ್ ಅಂದರೆ ಆರ್ಗ್ಯಾನಿಕ್ ಅಲ್ಲವ. ಇನ್ಆರ್ಗ್ಯಾನಿಕ್ ಅಂದರೆ ಅದು ಒಂದು ಜೀವಿಯಿಂದ ಸಿಕ್ಕದಲ್ಲ, ಅದು ಹೊರಗಡೆ ಇರತಕ್ಕಂಥ ನಿರ್ಜೀವಿದಿಂದ ಸಿಕ್ಕಿದ್ದ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಈ ಇನ್ಆರ್ಗ್ಯಾನಿಕ್ ಸೋರ್ಸಸ್ ಅಂತ ಹೇಳ್ತಿದ್ರಲ್ಲ, ಈ ಇನ್ಆರ್ಗ್ಯಾನಿಕ್ ಸೋರ್ಸಸ್ ಯಾವತ್ತಂದರೆ ಏನು ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಯಾವುದಂದರೆ CO2 ಆ್ಯಂಡ್ ವಾಟರ್ H2O ಅಂತ ನಾವು ಹೇಳ್ಬೋದು. ಇವುಗಳನ್ನೇ ಇವುಗಳಿಂದನೇ ಏನು ಮಾಡ್ತಾವೆ ಅಂದರೆ ಫುಡ್ ಮಟೀರಿಯಲನ್ನು ಅವು ತಯಾರು ಮಾಡ್ಕೋತವೆ. ದೀಸ್ ಆರ್ಗ್ಯಾನಿಸಮ್ಸ್ ದ ಆಟೋಟ್ರೋಪ್ಸ್. ಏನಂದರೆ ಅವುಗಳು ಆಟೋಟ್ರೋಪ್ಸ್ ಅಂದರೆ ಏನಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊತಾವಲ್ಲ ಅವುಗಳನ್ನು ಆಟೋಟ್ರೋಪ್ಸ್ ಅಂತ ಕರೀತಾರೆ. ಇನ್ಕ್ಲೂಡ್ ಗ್ರೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾಸ್. ಗ್ರೀನ್ ಪ್ಲ್ಯಾಂಟ್ಸ್ ಮತ್ತು ಬ್ಯಾಕ್ಟೀರಿಯಾಸು ತಮ್ಮ ಫುಡ್ಡನ್ನು ತಾವೇ ಸಮ್ ಬ್ಯಾಕ್ಟೀರಿಯಾಸ್ ಮತ್ತು ಎಲ್ಲ ಬ್ಯಾಕ್ಟೀರಿಯಾಸ್ ಅಲ್ಲ, ಸಮ್ ಬ್ಯಾಕ್ಟೀರಿಯಾಸ್ ತಮ್ಮ ಫುಡ್ಡನ್ನು ತಾವೇ ತಯಾರು ಮಾಡ್ಕೊತವೆ. ಅದಕ್ಕೋಸ್ಕರ ಅವುಗಳನ್ನು ಆಟೋಟ್ರೋಪ್ಸ್ ಅಂತ ಕರೀತಾರೆ. ಅದರ್ ಆರ್ಗ್ಯಾನಿಸಮ್ಸ್ ಯುಟಿಲೈಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಏನಂದರೆ ಅದರ್ ಆರ್ಗ್ಯಾನಿಸಮ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮಾನವರ ಥರ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್, ಸಿಂಪಲ್ ಅಲ್ಲ ಕಾಂಪ್ಲೆಕ್ಸ್ ಅಂದರೆ ಅವುಗಳು ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಸಬ್ಸ್ಟೆನ್ಸನ್ನ ಯುಟಿಲೈಸ್ ಅಂದರೆ ತೊಗೊಳ್ತವೆ. ದೀಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಹ್ಯಾವ್ ಟು ಬ್ರೋಕ್ ಡೌನ್ ಇನ್ ಟು ದ ಸಿಂಪ್ಲರ್ ಒನ್ಸ್ ಬಿಫೋರ್ ದೇ ಕ್ಯಾನ್ ಬಿ ಯೂಸ್ಡ್ ಟು ಅಪ್ಕೀಪ್ ಆ್ಯಂಡ್ ಗ್ರೋತ್ ಆಫ್ ದ ಬಾಡಿ. ಅಂದರೆ ಅವುಗಳನ್ನು ನಾವು ತೊಗೊಳ್ಳುವಾಗ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ತೊಗೋತೇವೆ, ಬಟ್ ಅವುಗಳು ನಮ್ಮ ಬೆಳವಣಿಗೆಗೆ ಮತ್ತು ಯಾವುದೇ ರೀತಿಯ ಇದಕ್ಕೆ ಎನರ್ಜಿಯಾಗಿ ಯೂಸ್ ಆಗಬೇಕಂದ್ರೆ ಅದನ್ನು ಬ್ರೇಕ್ ಡೌನ್ ಮಾಡಬೇಕಾಗುತ್ತೆ. ಅವುಗಳನ್ನು ಬ್ರೋಕನ್ ಡೌನ್ ಮಾಡಬೇಕಾಗುತ್ತೆ. ಅಲ್ಲಿ ಸಿಂಪ್ಲರ್ ಫಾರ್ಮ್ನಲ್ಲೇ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಅವುಗಳನ್ನು ಯೂಸ್ ಮಾಡ್ಕೊತಾರೆ ಅಂತ ಹೇಳ್ತಿದ್ದಾರೆ. ಟು ಅಚೀವ್ ದೀಸ್ ಆರ್ಗ್ಯಾನಿಸಮ್ಸ್ ಯೂಸ್ ಬಯೋಕ್ಯಾಟಲಿಸ್ಟ್ಸ್ ಕಾಲ್ಡ್ ಆ್ಯಸ್ ಎನ್ಸೈಮ್ಸ್. ಇವುಗಳನ್ನು ಮಾಡಬೇಕಂದ್ರೆ ಇದನ್ನು ಬ್ರೇಕ್ ಡೌನ್ ಆಗಬೇಕಂದ್ರೆ ಯಾವುದನ್ನು ಯೂಸ್ ಯಾವುದರಿಂದ ಬ್ರೇಕ್ ಡೌನ್ ಆಗುತ್ತೆ ಅಂದರೆ ಅವುಗಳನ್ನು ಏನಂತಾರೆ ಎನ್ಸೈಮ್ಸ್ ಅಂತ ಕರೀತಾರೆ. ಎನ್ಸೈಮ್ಸ್ ಅಂದರೆ ಏನಂದರೆ ಫುಡ್ ಮಟೀರಿಯಲ್ನ ಕಾಂಪ್ಲೆಕ್ಸ್ ಫುಡ್ ಮಟೀರಿಯಲ್ನ ಸಿಂಪಲರ್ ಫುಡ್ ಮಟೀರಿಯಲ್ಸ್ ಆಗಿ ಬ್ರೇಕ್ ಡೌನ್ ಮಾಡುವಂಥ ಬಯೋಕ್ಯಾಟಲಿಸ್ಟ್ಗಳನ್ನು ಏನಂತ ಕರೀತಾರೆ ಅಂದರೆ ಎನ್ಸೈಮ್ಸ್ ಅಂತ ಕರೀತಾರೆ. ಥಸ್ ದ ಹೆಟ್ರೋಟ್ರೋಪ್ಸ್ ಸರ್ವೈವ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆನ್ ದ ಆಟೋಟ್ರೋಪ್ಸ್. ಹೆಟ್ರೋಟ್ರೋಪ್ಸ್ ಏನು ಮಾಡ್ತಾವೆ ಅಂದರೆ ಆಟೋಟ್ರೋಪ್ಸ್ಗಳನ್ನು ತಿನ್ಕೊಂಡು ಜೀವನ ಮಾಡ್ತೇವೆ. ಅದಕ್ಕೋಸ್ಕರ ಅವುಗಳ ಮೇಲೆ ಅವುಗಳು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಆಗಿ ಡಿಪೆಂಡ್ ಆಗಿವೆ ಅಂತ ಹೇಳ್ಬೋದು. ಹೆಟ್ರೋಟ್ರೋಪ್ಸ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡ್ ಆ್ಯನಿಮಲ್ಸ್ ಆ್ಯಂಡ್ ಫಂಗೈ. ಹೆಟ್ರೋಟ್ರೋಪ್ಸ್ಗಳಲ್ಲಿ ಆ್ಯನಿಮಲ್ಸ್ ಮತ್ತು ಫಂಗೈಗಳು ಬರ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಫಸ್ಟ್ ಒನ್ ನಾವು ಯಾವುದಂದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನನ್ನು ನೋಡ್ಕೊಂಡು ಹೋಗೋಣ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಯಾವುದತ್ತಂದರೆ ಇವಾಗ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊತಾವಲ್ಲ, ಸಿಂಪ್ಲರ್ ಫಾರ್ಮ್ ಆಫ್ ಫುಡ್ ಮಟೀರಿಯಲ್ನ ತಯಾರು ಮಾಡ್ಕೊಳ್ತಾವಲ್ಲ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆ್ಯಂಡ್ H2O ವಾಟರ್ನ ಯೂಸ್ ಮಾಡಿಕೊಂಡು ಫುಡ್ನ ತಯಾರು ಮಾಡ್ಕೊತಾವಲ್ಲ, ಅದರಲ್ಲಿ ಬರ್ತಕ್ಕಂಥ ನ್ಯೂಟ್ರಿಷನ್ ಹೇಗಿರುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಕಾರ್ಬನ್ ಆ್ಯಂಡ್ ಎನರ್ಜಿ ರಿಕ್ವೈರ್ಮೆಂಟ್ ಆಫ್ ದ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಆರ್ ಫುಲ್ಫಿಲ್ಡ್ ಬೈ ದ ಫೋಟೋಸಿಂಥಸಿಸ್. ಯಾವುದರಿಂದ ಅಂದರೆ ಫೋಟೋಸಿಂಥಸಿಸಿಂದ ಆಗುತ್ತೆ. ಫೋಟೋಸಿಂಥಸಿಸ್ ಅಂದರೆ ಏನು? ಫೋಟೋಸಿಂಥಸಿಸ್ ಅಂದರೆ ಸನ್ಲೈಟ್ನ ಸನ್ಲೈಟ್ನ ಮೀಡಿಯೇಟರ್ನಲ್ಲಿ ಆ್ಯಂಡ್ ಕ್ಲೋರೋಫಿಲ್ನಲ್ಲಿ ಗ್ರೀನ್ ಪ್ಲ್ಯಾಂಟ್ಸ್ ಇರ್ತಾವಲ್ಲ, ಗ್ರೀನ್ ಪ್ಲ್ಯಾಂಟ್ಸ್ನ ಕ್ಲೋರೋಫಿಲ್ನಲ್ಲಿ ಏನಾಗ್ತದಂದರೆ ಇವಾಗ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ನಲ್ಲ, CO2 ಆ್ಯಂಡ್ H2Oನ
ಯೂಸ್ ಮಾಡಿಕೊಂಡು ಏನು ಮಾಡ್ತಾವಂದರೆ ಎನರ್ಜಿ ಫಾರ್ಮ್ ಅಥವಾ ಗ್ಲೂಕೋಸನ್ನು ತಯಾರು ಮಾಡ್ತವೆ. ಅದನ್ನೇ ಏನಂತ ಕರೀತಾರೆ ಅಂದರೆ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಇಟ್ ಈಸ್ ಅ ಪ್ರೊಸೆಸ್ ವಿಚ್ ಬೈ ಆಟೋಟ್ರೋಪ್ಸ್ ಟೇಕ್ ದ ಸಬ್ಸ್ಟೆನ್ಸಸ್ ಫ್ರಮ್ ದ ಔಟ್ಸೈಡ್ ಆ್ಯಂಡ್ ಕನ್ವರ್ಟ್ ದೆಮ್ ಇನ್ ಟು ದ ಸ್ಟೋರ್ಡ್ ಫಾರ್ಮ್ ಆಫ್ ದ ಎನರ್ಜಿ. ನಾನು ಆವಾಗಲೇ ಹೇಳಿದ್ನಲ್ಲ, ಸ್ಟೋರ್ಡ್ ಫಾರ್ಮ್ ಆಫ್ ದ ಎನರ್ಜಿಯಾಗಿ ತಗೋತವೆ. ದೀಸ್ ಮಟೀರಿಯಲ್ಸ್ ಈಸ್ ಟೇಕನ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದ ವಾಟರ್. ನಾನು ಹೇಳಿದ್ನಲ್ಲ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ತೊಗೊಂಡ್ಬಿಟ್ಟು ಅವುಗಳನ್ನು ಫುಡ್ಡಾಗಿ ತಯಾರು ಮಾಡ್ತವೆ. ವಿಚ್ ಈಸ್ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಏನು ಮಾಡ್ತಾವೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊತವೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ದೀಸ್ ಆರ್ ಏನಂತಾರೆ ಶುಗರ್ ಸಬ್ಸ್ಟೆನ್ಸಸ್ ಅಂತ ನಾವು ಹೇಳ್ಬೋದು. ಲೈಕ್ ಗ್ಲೂಕೋಸ್ C6H12O6 ಇದು ಗ್ಲೂಕೋಸ್. ಆ್ಯಂಡ್ ದ ನೆಕ್ಸ್ಟ್ ಏನಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ದ ಕ್ಲೋರೋಫಿಲ್. ಏನು ಮಾಡ್ತಾವೆ ಅಂದರೆ ಅವರು ಕಾರ್ಬೋಹೈಡ್ರೇಟ್ಸನ್ನು ಯಾವುದರ ಪ್ರೆಸೆನ್ಸ್ನಲ್ಲಿ ಮಾಡ್ತವೆ? ಸನ್ಲೈಟ್ ಮತ್ತು ಕ್ಲೋರೋಫಿಲ್ನ ಪ್ರೆಸೆನ್ಸ್ನಲ್ಲಿ ಮಾಡ್ತವೆ. ಕಾರ್ಬೋಹೈಡ್ರೇಟ್ಸ್ ಆರ್ ಯುಟಿಲೈಸ್ಡ್ ಫಾರ್ ದ ಪ್ರೊವೈಡಿಂಗ್ ಎನರ್ಜಿ ಟು ದ ಪ್ಲ್ಯಾಂಟ್ಸ್. ಏನು ಮಾಡ್ತವೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಏನು ಮಾಡ್ತವೆ ಅಂದರೆ ಪ್ಲ್ಯಾಂಟ್ಗೆ ಎನರ್ಜಿನ ಕೊಡ್ತವೆ. ವಿ ವಿಲ್ ಸ್ಟಡಿ ಹೌ ದಿಸ್ ಟೇಕ್ಸ್ ಪ್ಲೇಸ್ ಇನ್ ದ ನೆಕ್ಸ್ಟ್ ಸೆಕ್ಷನ್. ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆರ್ ನಾಟ್ ಯೂಸ್ಡ್ ಇಮಿಡಿಯೇಟ್ಲಿ ಆರ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ನ ಫಾರ್ಮ್ನಲ್ಲಿ ಅವುಗಳೇನಾಗಿರ್ತಾವತ್ತಂದರೆ ಗ್ಲೂಕೋಸ್ ಇರುತ್ತಲ್ಲ, ಗ್ಲೂಕೋಸ್ನ ಕಾಂಪ್ಲೆಕ್ಸ್ ಫಾರ್ಮ್ ಯಾವುದಂದರೆ ಸ್ಟಾರ್ಚ್. ಅವು ಸ್ಟೋರ್ ಆಗಿರ್ತವೆ. ಅವುಗಳು ಯಾವಾಗ ಬೇಕಾಗುತ್ತೋ ಆವಾಗ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅವುಗಳನ್ನ ಯೂಸ್ ಮಾಡ್ಕೊಳ್ತವೆ ಪ್ಲ್ಯಾಂಟ್ಗಳು. ವಿಚ್ ಸರ್ವ್ಸ್ ಆಸ್ ದ ಇಂಟರ್ನಲ್ ಎನರ್ಜಿ ರಿಸರ್ವ್ ಟು ಯೂಸ್ಡ್ ಆಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಬೈ ದ ಪ್ಲ್ಯಾಂಟ್ಸ್. ಅವುಗಳು ಯಾವಾಗ ಬೇಕಾಗುತ್ತೋ ಆವಾಗ ಯೂಸ್ ಮಾಡ್ಕೊತೇವೆ ಅಂತ ನಾವು ಆವಾಗಲೇ ಹೇಳಿದ್ದೆ. ಸಮ್ ವಾಟ್ ಸಿಮಿಲರ್ ಸಿಚುವೇಶನ್ ಈಸ್ ಸೀನ್ ಇನ್ ಅಸ್ where some of the energy derived from the food we eat is stored in our body in the form of glycogen. ಆದರೆ ಸಮ್ವಾಟ್ ಫುಡ್ನಲ್ಲಿ ಯಾವ ರೀತಿ ಸ್ಟೋರ್ ಆಗಿರ್ತಾವೆ ಅಂದರೆ ಗ್ಲೈಕೋಜನ್ ಫಾರ್ಮ್ನಲ್ಲಿ ಯೂಸ್ ಆಗಿರ್ತವೆ. ಎಲ್ಲಿ ಅಂದರೆ ಗ್ಲೈಕೋಜನ್ ಫಾರ್ಮ್ನಲ್ಲಿ ಸ್ಟೋರ್ ಆಗಿ ಇರ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇವಾಗ ನಾವು ಪ್ರೋಸೆಸ್ಸನ್ನು ನೋಡ್ಕೊಂಡು ಹೋಗೋಣ. ಪ್ರೋಸೆಸ್ ಯಾವ ರೀತಿ ಇರ್ತದೆ ಅಂತ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡ್ರಿ, ದಿಸ್ ಈಸ್ ದ ಫೋಟೋಸಿಂಥಸಿಸ್ನ ಕೆಮಿಕಲ್ ಇಕ್ವೇಷನ್ ಅಂತ ನಾವು ಹೇಳ್ಬೋದು. ಫೋಟೋಸಿಂಥಸಿಸ್ನ ಕೆಮಿಕಲ್ ಇಕ್ವೇಷನ್ ಈ ರೀತಿ ಬರುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್, ವೆರಿ 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 ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. 6CO2 12H2O ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್ ಏನು ಮಾಡ್ತಾವೆ ಅಂದರೆ ನೋಡಿರಿ, ನಾನು ಆವಾಗಲೇ ಹೇಳಿದೆ ಗ್ಲೂಕೋಸ್, ಇದನ್ನೇ ಕಾರ್ಬೋಹೈಡ್ರೇಟ್ಸ್ ಅಂತ ಅವ್ರು ಹೇಳ್ತಿದ್ರು. ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡ್ತವೆ ಆ್ಯಂಡ್ 6O2ನ ಪ್ರೊಡ್ಯೂಸ್ ಮಾಡ್ತವೆ ಮತ್ತು ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡ್ತವೆ ಆ್ಯಂಡ್ ಆಲ್ಸೋ ಸಮ್ ವಾಟ್ ವಾಟರನ್ನು ಕೂಡ ಪ್ರೊಡ್ಯೂಸ್ ಮಾಡ್ತವೆ ಅಂತ ಇಲ್ಲಿ ಹೇಳ್ಬೋದು. ಲೆಟ್ ಅಸ್ ಇವಾಗ ನಾವು ಏನು ನೋಡ್ಬೇಕಂದ್ರೆ ದ ಫಾಲೋವಿಂಗ್ ಇವೆಂಟ್ಸ್ ಆಫ್ ಆಕರ್ಸ್ ಇನ್ ದಿಸ್ ಪ್ರೊಸೆಸ್. ಯಾವ ಪ್ರೊಸೆಸ್ ಅಂದರೆ ಫೋಟೋಸಿಂಥಸಿಸ್ನಲ್ಲಿ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂತ ಇಲ್ಲಿ ನೋಡ್ಕೊಳ್ಳೋಣ. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಫೋಟೋಸಿಂಥಸಿಸ್ ಪ್ರೊಸೆಸ್ ಏನಿದೆ ಅಂದರೆ ಇದನ್ನು 3 ಮಾರ್ಕ್ಗೆ ಕೇಳ್ತಾರೆ ಆ್ಯಂಡ್ ಇದನ್ನು ಕೂಡ ಅಲ್ಲಿ ಕೇಳ್ತಾರೆ 3 ಮಾರ್ಕ್ನಲ್ಲಿ, ಇನ್ಕ್ಲೂಡಿಂಗ್ ಇಕ್ವೇಷನನ್ನು ಕೂಡ ಕೇಳ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟ್ ಒನ್, ಅಬ್ಸಾರ್ಪ್ಷನ್ ಆಫ್ ಅ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್. ಇಲ್ಲಿ ಡಯಾಗ್ರಾಮ್ ಮುಖಾಂತರ ತೋರಿಸ್ತೀನಿ ನೋಡ್ರಿ. ಈ ಡಯಾಗ್ರಾಮ್ನಲ್ಲಿ ಈ ರೀತಿ ಸೆಲ್ಸ್ ಇದೆ. ಈ ಸೆಲ್ಸ್ನಲ್ಲಿ ಜೂಮ್ ಮಾಡ್ತೀನಿ ರೀ, ಈ ರೀತಿ ರೌಂಡ್ ಲೈಕ್ ಸ್ಟ್ರಕ್ಚರ್ ಇದೆ. ಇದನ್ನು ಏನಂತ ಕರೀತಾರೆ ಅಂದರೆ ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ನಲ್ಲಿ ಏನಿರ್ತಾವೆ ಅಂದರೆ ಕ್ಲೋರೋಫಿಲ್ ಇರ್ತವೆ. ಈ ಕ್ಲೋರೋಫಿಲ್ನಲ್ಲಿ ಏನಾಗ್ತದೆ ಅಂದರೆ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಆಗುತ್ತೆ. ಏನಾಗ್ತದೆ ಅಂದರೆ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ. ಏನಂದರೆ ಲೈಟ್ ಎನರ್ಜಿ ಇದನ್ನು ಹೀರ್ಕೊಳ್ಳುತ್ತೆ. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಸ್ಪ್ಲಿಟ್ಟಿಂಗ್ ಆಫ್ ದ ವಾಟರ್ ಮಾಲಿಕ್ಯೂಲ್ಸ್ ಇನ್ ಟು ದ ಹೈಡ್ರೋಜನ್ ಆಕ್ಸಿಜನ್. ಅವಾಗ ಏನಾಗ್ತದೆ ಅಂದರೆ ಲೈಟ್ ಎನರ್ಜಿ ಇದ್ದದ್ದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಆ ಕೆಮಿಕಲ್ ಎನರ್ಜಿಯಿಂದ ಏನಾಗ್ತದೆ ಅಂದರೆ ಸ್ಪ್ಲಿಟ್ಟಿಂಗ್ ಆಫ್ ಅ ವಾಟರ್ ಮಾಲಿಕ್ಯೂಲ್ಸ್ನಲ್ಲಿ ಯಾವ್ಯಾವ ಇರ್ತವೆ ಅಂದರೆ ಒಂದು ಹೈಡ್ರೋಜನ್ ಇರುತ್ತೆ
ಆ್ಯಂಡ್ ಇನ್ನೂ ಒಂದು ಆಕ್ಸಿಜನ್ ಇರುತ್ತೆ. ಇವು ಎರಡುಗಳು ಸ್ಪ್ಲಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಅಂದರೆ ಒಡ್ಕೊಳಕ್ಕೆ ಬ್ರೋಕ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತವೆ. H2 ಇದ್ದದ್ದು ಏನಾಗ್ತದೆ ಅಂದರೆ H2 ಆ್ಯಂಡ್ O2ಗಳಾಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ನೋಡಿ, H2O ಇದ್ದದ್ದು ಏನಾಗೋಕ್ಕೆ ಸ್ಟಾರ್ಟ್ ಮಾಡುತ್ತಂದರೆ H2 ಪ್ಲಸ್ O2 ಆಗಿ ಬ್ರೇಕ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಏನಾಗುತ್ತಂದರೆ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತಂದರೆ ಅವಾಗ ಕಾರ್ಬನ್ ಡೈಆಕ್ಸೈಡ್ ಏನಿರ್ತದಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಇದ್ದದ್ದು ಏನಾಗುತ್ತಂದರೆ ಕಾರ್ಬೋಹೈಡ್ರೇಟ್ಗಳಾಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ C6H12O6 ಅಂದರೆ ಗ್ಲೂಕೋಸ್, ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಅಂತ ಇಲ್ಲಿ ನಾವು ತಿಳ್ಕೊಬೋದು. ಇದಾಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ನೆಕ್ಸ್ಟ್ ದೀಸ್ ಸ್ಟೆಪ್ಸ್ ನೀಡ್ ನಾಟ್ ಟು ಟೇಕ್ ಅ ಪ್ಲೇಸ್ ಒನ್ ಆಫ್ಟರ್ ದೀಸ್ ಇಮಿಡಿಯೇಟ್ಲಿ. ಇವುಗಳಲ್ಲೂ ಸಡನ್ ಇವು ಮೂರು ಪ್ರೋಸೆಸ್ ಏನಿವೆಯಲ್ಲ, ಇವು ಮೂರು ಪ್ರೋಸೆಸ್ಸು ಸಡನ್ನಾಗಿ ಆಗಬೇಕಂತೇನಿಲ್ಲ. ಇವುಗಳು ಯಾವಾಗ ಬೇಕಾವಾಗ ಆಗ್ಬೋದು. ಫಾರ್ ಎಕ್ಸಾಂಪಲ್ ಡೆಸರ್ಟ್ ಪ್ಲಾಂಟ್ಸ್ ಅಂದರೆ ಮರುಭೂಮಿಯಲ್ಲಿ ಇರ್ತಾವಲ್ಲ ಆ ಪ್ಲಾಂಟ್ಸ್ಗಳು ಟೇಕ್ ಅಪ್ ಅ ಕಾರ್ಬನ್ ಡೈಆಕ್ಸೈಡ್ ಅಟ್ ದ ನೈಟ್ ಆ್ಯಂಡ್ ಪ್ರಿಪೇರ್ ಆ್ಯನ್ intermediate which is acted upon by the energy absorbed by the chlorophyll ಡ್ಯೂರಿಂಗ್ ದ ಡೇ. ಏನು ಮಾಡ್ತವೆ ಅಂದರೆ ಅವು ನೈಟ್ನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತವೆ ಆ್ಯಂಡ್ ಡೇನಲ್ಲಿ ಏನು ಮಾಡ್ತಾವೆ ಅಂದರೆ ಕ್ಲೋರೋಫಿಲ್ ಮುಖಾಂತರ ಸನ್ಲೈಟನ್ನು ಹೀರ್ಕೊಂಡ್ಬಿಟ್ಟು ಏನು ಮಾಡ್ತಾವೆ ಅಂದರೆ ನಾವು ಫುಡ್ನ ಪ್ರಿಪೇರ್ ಮಾಡ್ಕೊಳ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಲೆಟ್ ಅಸ್ ಸಿ ಹೌ ಈಚ್ ಆಫ್ ದ ಕಾಂಪೋನೆಂಟ್ಸ್ ಆಫ್ ದ ಅಬೋವ್ ರಿಯಾಕ್ಷನ್ ಆರ್ ನೆಸೆಸರಿ ಫಾರ್ ದ ಫೋಟೋಸಿಂಥಸಿಸ್. ಇವುಗಳಲ್ಲಿ ಮೂರುಗಳು ಹೇಗೆ ಇಂಪಾರ್ಟೆಂಟ್ ಆಗಿವೆ ಅನ್ನೋದನ್ನು ನೋಡ್ಕೊಡ್ರಿ ಅಂತ ಹೇಳ್ತಿದ್ದಾರೆ. ಇಫ್ ವಿ ಕೇರ್ಫುಲಿ ಅಬ್ಸರ್ವ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಲೀಫ್ ಅಂಡರ್ ದ ಮೈಕ್ರೋಸ್ಕೋಪ್, ಇಲ್ಲಿ ತೋರಿಸಿದ್ದೀನಲ್ಲ, ಇಲ್ಲಿ ಕ್ರಾಸ್ ಸೆಕ್ಷನ್ ಇದನ್ನೇ ಏನಂತ ಕರೀತಾರೆ ಅಂದರೆ ಕ್ರಾಸ್ ಸೆಕ್ಷನ್ ಆಫ್ ದ ಲೀಫ್. ಅದನ್ನು ಕ್ರಾಸ್ ಸೆಕ್ಷನ್ ಆಫ್ ದ ಲೀಫ್ ಇನ್ನು ಎಲ್ಲಿ ಮೈಕ್ರೋಸ್ಕೋಪ್ನಲ್ಲಿ ಅಂತ ಹೇಳಬಹುದು. ಏನಂದರೆ ಅವುಗಳಲ್ಲಿ ಏನು ಬರ್ತಾವಂದರೆ ವಿ ನೋಟಿಸ್ ದ ಸಮ್ ಸೆಲ್ಸ್ ಗ್ರೀನ್ ಡಾಟ್ಸ್. ಏನಂದರೆ ಗ್ರೀನ್ ಡಾಟ್ಸ್ ಇಲ್ಲಿ ತೋರಿಸಿದ್ನಲ್ಲ ನಾನು, ಈ ಗ್ರೀನ್ ಡಾಟ್ಸ್ ಅಂತ ಇಲ್ಲಿ ತೋರಿಸಿದ್ದೀನಲ್ಲ, ಈ ಗ್ರೀನ್ ಡಾಟ್ಸು, ಇವೆಲ್ಲ ಗ್ರೀನ್ ಡಾಟ್ಸು. ಇವು ಗ್ರೀನ್ ಡಾಟ್ಸನ್ನು ಏನಂತ ಕರೀತಾರೆ ಅಂದರೆ ಕ್ಲೋರೋಪ್ಲಾಸ್ಟ್. ಅವುಗಳಲ್ಲೇ ಕ್ಲೋರೋಫಿಲ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿರಿ, ಸೆಲ್ಸ್ ಆರ್ಗನಲ್ಸ್ ಕಾಲ್ಡ್ ಆಸ್ ಕ್ಲೋರೋಪ್ಲಾಸ್ಟ್ ವಿಚ್ ಕಂಟೇನ್ ಕ್ಲೋರೋಫಿಲ್. ಕ್ಲೋರೋಪ್ಲಾಸ್ಟ್ನಲ್ಲಿ ಕ್ಲೋರೋಫಿಲ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲೆಟ್ ಅಸ್ do an activity which is demonstrate that chlorophyll is essential for the photosynthesis. ಇವಾಗ ನೋಡ್ಕೊಳ್ರಿ, ಕ್ಲೋರೋಫಿಲ್ ಹೇಗೆ ಫೋಟೋಸಿಂಥಸಿಸ್ಗೆ ಎಸೆನ್ಷಿಯಲ್ ಅಂದರೆ ಉಪಯುಕ್ತ ಇದೆ ಅಂತ ಇಲ್ಲಿ ನೋಡ್ಕೊಳ್ರಿ ಒಂದು ಆ್ಯಕ್ಟಿವಿಟಿ ಮುಖಾಂತರ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲೇನಂದರೆ ಆ್ಯಕ್ಟಿವಿಟಿ 5.1 ಕೊಟ್ಟಿದ್ದಾರೆ. 5.1ನಲ್ಲಿ ಇರೋದೇನೆಂದರೆ ನಾವು absence of the light and absence of the sunlight ಅಂದರೆ ಸನ್ಲೈಟ್ ಇಲ್ಲದೆ ಇರೋ ಟೈಮ್ನಲ್ಲಿ ಪ್ಲ್ಯಾಂಟ್ಸು ಫೋಟೋಸಿಂಥಸಿಸ್ ಮಾಡ್ದೇ ಅದರಲ್ಲಿರ್ತಕ್ಕಂಥ ಸ್ಟೋರ್ಡ್ ಸ್ಟ್ರಾಚ್ ಏನಿರ್ತದಲ್ಲ, ಸ್ಟೋರ್ಡ್ ಸ್ಟಾರ್ಚ್ ಅಥವಾ ಕಾರ್ಬೋಹೈಡ್ರೇಟ್ಸನ್ನು ಸ್ಟೋರ್ ಮಾಡಿಟ್ಕೊಂಡಿರ್ತದಲ್ಲ, ಆ ಅದು ಲೀವ್ಸ್ನಲ್ಲಿ ನೋಡ್ಕೊಳ್ಳಿ. ಈ ಲೀವ್ಸ್ನಲ್ಲಿ ಇಲ್ಲಿ ಗ್ರೀನ್ ಕಲರ್ ಸ್ಪಾಟಸ್ ಏನಿದೆಯಲ್ಲ, ಇದೆಲ್ಲನೂ ಸ್ಟಾರ್ಚ್ ಅಂತ ನಾವು ಹೇಳ್ಬೋದು. ಆ ಸ್ಟಾರ್ಚನ್ನ ಏನು ಮಾಡ್ತದೆ ಅಂದರೆ ಅದು ನಾವು ಅಬ್ಸೆನ್ಸ್ ಆಫ್ ದ ಸನ್ಲೈಟ್ನಲ್ಲಿ ಏನು ಮಾಡ್ತದೆ ಅದು ಯೂಸ್ ಮಾಡ್ಕೊಳ್ತೀವಿ, ಫುಡ್ಡಾಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದನ್ನೇ ಈ ಆ್ಯಕ್ಟಿವಿಟಿನಲ್ಲಿ ಹೇಳಿದ್ದಾರೆ. ಸೊ ಇದನ್ನು ನಾವು ಆ್ಯಕ್ಟಿವಿಟಿ ಮಾಡೋದು ಇಂಪಾರ್ಟೆಂಟ್. ಸುಮ್ಮನೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಮತ್ತು ಇದು ಎಕ್ಸಾಮ್ಗೂ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ನಾವು ನೆಕ್ಸ್ಟ್ ಕಡೆಗೆ ಹೋಗೋಣ. ಇವಾಗ ನಾವು ನೋಡಬೇಕಾಗಿರೋದೇನೆಂದರೆ ವರ್ಕ್ ಆಫ್ ಸ್ಟೊಮ್ಯಾಟೋಫೋರ್ಸು ಯಾವ ರೀತಿ ವರ್ಕ್ ಮಾಡುತ್ತವೆ ಫೋಟೋಸಿಂಥಸಿಸ್ನಲ್ಲಿ, ಇದ್ರ ವರ್ಕ್ ಏನು ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಏನಂದರೆ ನೋಡ್ಕೊಂಡು ಹೋಗ್ರಿ. ಇವಾಗ ಲೆಟ್ ಅಸ್ ಸ್ಟಡಿ ಹೌ ದ ಪ್ಲ್ಯಾಂಟ್ ಆಬ್ಟೇನ್ ದ ಕಾರ್ಬನ್ ಡೈಆಕ್ಸೈಡು ಯಾವ ರೀತಿ ಪ್ಲ್ಯಾಂಟ್ಸು ಕಾರ್ಬನ್ ಡೈಆಕ್ಸೈಡನ್ನ ಯಾವ ರೀತಿ ತೊಗೊಳ್ತವೆ ಅನ್ನೋದನ್ನು ನಾವು ಇವಾಗ ಕಲಿಯೋಣ. ಇನ್ ದ ಕ್ಲಾಸ್ 9 ವಿ ಟಾಕ್ಡ್ ಅಬೌಟ್ ದ ಸ್ಟೊಮ್ಯಾಟಾ ಬಗ್ಗೆ ನಾವು ಇವುಗಳ ಬಗ್ಗೆನೇ ನಾವು 9th ಕೂಡ ಸ್ಟಡಿ ಮಾಡಿದ್ದೇವೆ. ವಿಚ್ ಆರ್ ಟೀನಿ ಪೋರ್ಸ್ ಪ್ರೆಸೆನ್ಸ್ ಆನ್ ದ
ಸರ್ಫೇಸ್ ಆಫ್ ಲೀವ್ಸ್ ಏನು ಮಾಡ್ತವೆ ಅಂದರೆ ಇವು ಚಿಕ್ಕ ಪೋರ್ಸ್ ಅಂದರೆ ಒಂದು ರಂಧ್ರಗಳು ಅಂತ ಹೇಳ್ಬೋದು. ಇವು ಸ್ಟೊಮ್ಯಾಟೊ ಫೋರ್ಸ್ ಏನಿದೆಯಲ್ಲ ಇದೇನಿದೆಯಲ್ಲ ಇದನ್ನು ಸ್ಟೊಮ್ಯಾಟೊ ಫೋರ್ಸ್ ಅಂತ ಕರೀತಾರೆ. ಇಲ್ಲಿ ಇದೆಯಲ್ಲ ಇದು ಸ್ಟೊಮ್ಯಾಟೊ ಫೋರ್ಸ್. ಇವು ಎಲ್ಲಿರ್ತವೆ ಅಂತಂದರೆ ಸರ್ಫೇಸ್ ಆಫ್ ದ ಲೀವ್ಸ್ ಇರುತ್ತಲ್ಲ ಅದ್ರ ಸರ್ಫೇಸ್ ಮೇಲೆ ಇರ್ತವೆ. ಮ್ಯಾಸಿವ್ ಅಮೌಂಟ್ ಆಫ್ ಗ್ಯಾಸಿಯಸ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಇನ್ ದ ಲೀವ್ಸ್ ಥ್ರೂ ದೀಸ್ ಪೋರ್ಸ್ ಫಾರ್ ದ ಪರ್ಪಸ್ ಆಫ್ ಫೋಟೋಸಿಂಥಸಿಸ್. ಇಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಏನು ಗ್ಯಾಸಿಯಸ್ ಎಕ್ಸ್ಚೇಂಜ್ ಏನಾಗುತ್ತೆ ಅಂದರೆ O2 CO2 ಈ ಥರ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಯಾವುದಕ್ಕೋಸ್ಕರ ಅಂದರೆ ಪರ್ಪಸ್ ಆಫ್ ಫೋಟೋಸಿಂಥಸಿಸ್ಗೋಸ್ಕರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಏನು ಹೇಳಿದ್ದಾರೆ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಏನಂದರೆ ನೋಡಿ ಸ್ವಲ್ಪ ಜೂಮ್ ಮಾಡ್ತೀನಿ. ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ಹಿಯರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಕರ್ಸ್ ಅಕ್ರಾಸ್ ದ ಸರ್ಫೇಸ್ ಆಫ್ ದ ಸ್ಟೆಮ್ಸ್ ರೂಟ್ಸ್ ಆ್ಯಂಡ್ ಲೀವ್ಸ್ ಆ್ಯಸ್ ವೆಲ್. ಏನಂದರೆ ಎಕ್ಸ್ಚೇಂಜ್ ಆಫ್ ದ ಗ್ಯಾಸ್ ಬರೀ ಲೀವ್ಸ್ನಲ್ಲಿ ಮಾತ್ರ ಆಗಲ್ಲ, ಅದು ಸ್ಟೆಮ್ಸ್ನಲ್ಲೂ ಆಗುತ್ತೆ, ರೂಟ್ಸ್ನಲ್ಲೂ ಆಗುತ್ತೆ ಮತ್ತು ಲೀವ್ಸ್ನಲ್ಲೂ ಕೂಡ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ದೆನ್ ನೆಕ್ಸ್ಟ್, ಸಿನ್ಸ್ ದ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಕ್ಯಾನ್ ಆಲ್ಸೋ ಲಾಸ್ ಥ್ರೂ ದ ಸ್ಟೊಮ್ಯಾಟೊ. ಈ ಸ್ಟೊಮ್ಯಾಟೊ ಫೋರ್ಸ್ ಏನಿದೆಯಲ್ಲ ಈ ಸ್ಟೊಮ್ಯಾಟೊ ಫೋರ್ಸ್ನಿಂದ ಏನಾಗುತ್ತೆ ಅಂದರೆ H2O ಏನಂದರೆ ವಾಟರ್ ಕೂಡ ಏನು ಲಾಸ್ಟ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಇದು ಪ್ಲ್ಯಾಂಟ್ಸ್ನಲ್ಲಿ ವೇಸ್ಟ್ ಮಟೀರಿಯಲ್ ಏನಂದರೆ ಪ್ಲ್ಯಾಂಟ್ಸ್ನಲ್ಲಿ ವೇಸ್ಟ್ ಮೆಟೀರಿಯಲ್ ಅದು ಕೂಡ ವೇಸ್ಟಾಗಿ ಹೊರಗಡೆ ಹೋಗುತ್ತೆ. ಯಾವುದರ ಮುಖಾಂತರ ಅಂದರೆ ಈ ಸ್ಟೊಮ್ಯಾಟೊ ಫೋರ್ಸ್ನ ಮುಖಾಂತರ ಅಂತ ನಾವು ಹೇಳ್ಬೋದು. ದ ಪ್ಲ್ಯಾಂಟ್ ಕ್ಲೋಸಸ್ ದಿಸ್ ಫೋರ್ಸ್ ವೆನ್ ಇಟ್ ಡಸ್ ನಾಟ್ ನೀಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ ಫೋಟೋಸಿಂಥಸಿಸ್. ಇಲ್ಲಿ ಏನು ಈ ಪೋರ್ಸ್ ಈ ರೀತಿ ಕ್ಲೋಸ್ ಇವೆಯಲ್ಲ, ಇವು ಕ್ಲೋಸ್ ಇದ್ದಾಗ ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಅವಾಗ ಫೋಟೋಸಿಂಥಸಿಸ್ಗೋಸ್ಕರ ಬೇಕಾಗಿಲ್ಲ. ದೆನ್ ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ ಫೋರ್ಸ್ ಈಸ್ ಅ ಫಂಕ್ಷನ್ ಆಫ್ ಗಾರ್ಡ್ ಸೆಲ್ಸ್. ಏನು ಇಲ್ಲಿ ಗಾರ್ಡ್ ಸೆಲ್ಸ್ ಅಂತ ಇದೆಯಲ್ಲ ಇವುಗಳೇನಿವೆಯಲ್ಲ ಇಲ್ಲಿ ಗಾರ್ಡ್ ಸೆಲ್ಸು ಇವುಗಳನ್ನು ಗಾರ್ಡ್ ಸೆಲ್ಸ್ ಅಂತ ಕರೀತಾರೆ. ಈ ಗಾರ್ಡ್ ಸೆಲ್ಸ್ನಿಂದ ಏನಾಗುತ್ತೆ ಅಂದರೆ ಇಲ್ಲಿದೆ ನೋಡಿ, 1 ಇದು 2 ಇದು 3 ಇದು 4 ಇವುಗಳನ್ನು ಗಾರ್ಡ್ ಸೆಲ್ಸ್ ಅಂತ ಕರೀತಾರೆ. ಇವು ರೆಡ್ ಕಲರ್ ಏನಿದೆಯಲ್ಲ ಗ್ರೀನ್ ಕಲರ್ ಡಾಟ್ಸ್ ಏನಿವೆಯಲ್ಲ ಇವು ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ನಲ್ಲಿ ಏನಾಗುತ್ತೆ ಅಂದರೆ ಫೋಟೋಸಿಂಥಸಿಸ್ ಆಗುತ್ತೆ. ಈ ಕ್ಲೋರೋಪ್ಲಾಸ್ಟ್ನಲ್ಲಿ ಕ್ಲೋರೋಫಿಲ್ ಇರುತ್ತೆ, ಆ ಕ್ಲೋರೋಫಿಲ್ನಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ. ಆದರೆ ಇಲ್ಲಿ ಯೆಲ್ಲೋ ಕಲರ್ ಡಾಟ್ಸ್ ಇವೆಯಲ್ಲ ಯೆಲ್ಲೋ ಕಲರ್ ಡಾಟ್ಸು ಅವು ಯಾವಂದರೆ ಗಾರ್ಡ್ ಸೆಲ್ಸ್. ಇವುಗಳಿಂದ ಏನಾಗುತ್ತೆ ಅಂದರೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊ ಫೋರ್ಸ್. ಇದು ಏನು ಮಾಡುತ್ತೆ ಅಂದರೆ ಈ ರೀತಿ ಕ್ಲೋಸ್ ಕೂಡ ಮಾಡುತ್ತೆ, ಈ ರೀತಿ ಓಪನಿಂಗ್ ಆಫ್ ದ ಫೋರ್ಸ್ ಕೂಡ ಮಾಡುತ್ತೆ. ಇದರಿಂದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ ಫೋರ್ಸ್ ಆಗುತ್ತೆ. ದೆನ್ ದ ಗಾರ್ಡ್ ಸೆಲ್ಸ್ ಸ್ವೆಲ್ ವೆನ್ ದ ವಾಟರ್ ಫ್ಲೋಸ್ ಇನ್ ಟು ದೆಮ್. ಏನಾಗುತ್ತೆ ಅಂದರೆ ಸ್ವೆಲ್ಲಿಂಗ್ ಆಫ್ ಗಾರ್ಡ್ ಸೆಲ್ಸ್ ಆಗುತ್ತೆ. ಈ ರೀತಿ ಸ್ವೆಲ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಮ್ಮೆ ಒಳಗಡೆ ಬರೋದು ಒಮ್ಮೆ ಹೊರಗಡೆ ಹೋಗೋದು. ಈ ರೀತಿ ಯಾವಾಗ ಆಗುತ್ತಂದರೆ ವಾಟರ್ ಅದರ ಮುಖಾಂತರ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಸ್ವೆಲ್ಲಿಂಗ್ ಆಫ್ ದ ಗಾರ್ಡ್ ಸೆಲ್ಸ್ ಆಗುತ್ತೆ. ಕಾಸಿಂಗ್ ದ ಸ್ಟೊಮ್ಯಾಟೊ ಫೋರ್ಸ್ ಟು ಓಪನ್. ಅವಾಗ ಏನಾಗುತ್ತೆ ಅಂದರೆ ಆವಾಗ ಸ್ಟೊಮ್ಯಾಟೊ ಫೋರ್ಸು ಓಪನ್ ಮತ್ತು ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೆನ್ ನೆಕ್ಸ್ಟ್, ಸಿಮಿಲರ್ಲಿ ದ ಪೋರ್ ಕ್ಲೋಸಸ್ ಇಫ್ ದ ಗಾರ್ಡ್ ಸೆಲ್ಸ್ ಶ್ರಿಂಕ್. ಏನಾಗುತ್ತೆ ಅಂದರೆ ಗಾರ್ಡ್ ಸೆಲ್ಸು ಒಳಗಡೆ ಶ್ರಿಂಕ್ ಅಂದರೆ ಅದು ಮುದುಡಿಕೊಂಡಾಗ ಇಲ್ಲಿ ನೋಡಿ ಈ ರೀತಿ ಯಾವ ರೀತಿ ಮುದುಕೊಂಡಿವೆ ಇಲ್ಲ ಈ ರೀತಿ ಮುದುಡಿಕೊಂಡಾಗ ಏನಾಗುತ್ತೆ ಅಂದರೆ ಆವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಗಾರ್ಡ್ ಸೆಲ್ಸು ಶ್ರಿಂಕ್ ಆದಾಗ ಫೋರ್ಸು ಇದೇನಿದೆಯಲ್ಲ ಸ್ಟೊಮ್ಯಾಟೊ ಫೋರ್ ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ ಕ್ಲೋಸ್ ಆಗಿದೆ. ಈ ರೀತಿ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಆಗುತ್ತೆ. ಆ್ಯಕ್ಟಿವಿಟಿ 5.2ನಲ್ಲೂ ಕೂಡ ಏನಂತ ಹೇಳಿದ್ದಾರೆ ಅಂದರೆ ಸನ್ಲೈಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ಫೋಟೋಸಿಂಥಸಿಸ್ ಅಂತ ಹೇಳಿದ್ದಾರೆ. ಇದು ಕೂಡ ಅದ್ರ ಬಗ್ಗೆ ಏನಿದೆ. ಸೊ ಇದನ್ನು ಕೂಡ ನೀವು ಆ್ಯಕ್ಟಿವಿಟಿಯನ್ನು ಇವೇನು ಇಂಪಾರ್ಟೆಂಟ್ ಇಲ್ಲ, ಎಕ್ಸಾಮ್ ಪರ್ಪಸ್ಸು ಇಂಪಾರ್ಟೆಂಟ್ ಇಲ್ಲ, ಇದರಲ್ಲಿ ನಾವು ತಿಳ್ಕೊಬೇಕು. ಏನನ್ನ ತಿಳ್ಕೊಬೇಕು, ಫೋಟೋಸಿಂಥಸಿಸ್ ವೆರಿ ವೆರಿ ಫೋಟೋಸಿಂಥಸಿಸ್ಗೆ ಲೈಟ್ ಪ್ರೆಸೆನ್ಸು ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಬೇಕು. ನಾವು ಇದಕ್ಕಿಂತ ಮುಂಚೆ ಅದು 5.1ನಲ್ಲಿ ಏನು ತಿಳ್ಕೊಬೋದಿತ್ತು, ಅದು ಯೂಸ್ ಸ್ಟಾರ್ಚನ್ನು ಅಬ್ಸೆನ್ಸ್ ಆಫ್ ದ ಸನ್ಲೈಟ್ ಅಂದರೆ ಫೋಟೋಸಿಂಥಸಿಸ್ ಇಲ್ಲದೆ ಇರೋ ಟೈಮ್ನಲ್ಲಿ ಯಾವ ರೀತಿ ಸ್ಟಾರ್ಚನ್ನು ಫುಡ್ಡಾಗಿ ಯೂಸ್ ಮಾಡ್ಕೊಳ್ಳುತ್ತೆ ಅದನ್ನ ಬಗ್ಗೆ ತಿಳ್ಕೊಂಡಿದ್ವಿ. ಇದು ಏನಂದರೆ ಫೋಟೋಸಿಂಥಸಿಸ್ಗೆ ಸನ್ಲೈಟು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಲ್ಲಿ ನಾವು ತಿಳ್ಕೊಬೇಕು. ನೆಕ್ಸ್ಟ್, ಬೇಸ್ಡ್ ಆನ್ these two activities performed above, can we design an experiment to demonstrate that sunlight is essential for the photosynthesis ಅಂತ ಕೇಳಿದ್ದಾರೆ. ಏನಂದರೆ ಇವೆರಡು ಆ್ಯಕ್ಟಿವಿಟೀಸ್ ಮುಖಾಂತರ ನಾವು ಸನ್ಲೈಟು
ಬೇಕೇ ಬೇಕಾ ಫೋಟೋಸಿಂಥಸಿಸ್ಗೆ ಅಂತ ಕೇಳಿದಾಗ ನಾವು ಎಸ್ ಅಂತ ಹೇಳ್ಬೋದು. ಸೋ ಫಾರ್ ವಿ ಟಾಕ್ಡ್ ಅಬೌಟ್ ಹೌ ದ ಆಟೋಟ್ರೋಪ್ಸ್ ಮೀಟ್ ದೇರ್ ಎನರ್ಜಿ ರಿಕ್ವೈರ್ಮೆಂಟ್, ಬಟ್ ದೇ ಆಲ್ಸೋ ನೀಡ್ ಅದರ್ ರಾ ಮೆಟೀರಿಯಲ್ ಫಾರ್ ದ ಬಿಲ್ಡಿಂಗ್ ದೇರ್ ಬಾಡಿ. ಏನಂದರೆ ನಾವಿವಾಗ ನೋಡ್ಕೊಂಡ್ವಿ ಏನಂದರೆ ಎನರ್ಜಿನ ಯಾವ ರೀತಿ ಅವುಗಳು ಆಟೋಟ್ರೋಪ್ಸು ತೊಗೊಳ್ತವೆ ಮತ್ತು ಅವುಗಳಿಗೆ ಏನೇನು ಬೇಕಾಗತ್ತೆ ಅಂತ ನೋಡ್ಕೊಂಡಿದ್ದೀವಿ ನಾವು. ಬಟ್ ಅಟ್ಟಾದ್ರೂ ನಮ್ಗೆ ಬೇರೆ ಬೇರೆ ಪ್ಲ್ಯಾಂಟ್ಸ್ಗೆ ಬೇರೆ ಬೇರೆ ಅಥವಾ ಆಟೋಟ್ರೋಪ್ಸ್ಗೆ ಬೇರೆ ಬೇರೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅಂದರೆ ಬಿಲ್ಡಿಂಗ್ ದೇರ್ ಬಾಡಿ. ವಾಟರ್ ಯೂಸ್ಡ್ ಇನ್ ದ ಫೋಟೋಸಿಂಥಸಿಸ್ ಈಸ್ ಟೇಕನ್ ಅಪ್ ಫ್ರಮ್ ದ ಸಾಯಿಲ್ ಬೈ ದ ರೂಟ್ಸ್ ಇನ್ ದ ಎರೆಸ್ಟ್ರೇಟಿಯಲ್ ಪ್ಲ್ಯಾಂಟ್ಸ್. ಏನಂದರೆ ಫೋಟೋಸಿಂಥಸಿಸ್ಗೆ ಬೇಕಾಗಿರ್ತಕ್ಕಂಥ ವಾಟರ್ ಏನಿರುತ್ತಲ್ಲ ಅದು ಸಾಯಿಲ್ನ ಮುಖಾಂತರ ತೊಗೊಂಡಿರುತ್ತೆ, ಅದು ರೂಟ್ಸ್ನ ಮುಖಾಂತರ ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ಸು ತೊಗೊಂಡಿರ್ತವೆ. ಅದರ್ ಮಟೀರಿಯಲ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್, ಐರನ್, ಮ್ಯಾಗ್ನೇಸಿಯಮ್ ಆರ್ ಟೇಕನ್ ಅಪ್ ಫ್ರಮ್ ದ ಸಾಯಿಲ್. ಏನಂದರೆ ಇಲ್ಲಿ ನೋಡ್ಕೊಳ್ಳಿ, ಅದರ್ ಮಟೀರಿಯಲ್ಸ್ ಯಾವುದಂದರೆ ನೈಟ್ರೋಜನ್, ಫಾಸ್ಫರಸ್, ಐರನ್, ಮ್ಯಾಗ್ನೇಸಿಯಮ್ ಆರ್ ಟೇಕನ್ ಅಪ್ ಫ್ರಮ್ ದ ಸಾಯಿಲ್. ಇದನ್ನು ನೀವು ಎಲ್ಲಿ ನೋಡ್ಕೊಂಡಿರ್ತೀರ ಅಂದರೆ ಇಂಪಾರ್ಟೆಂಟಾಗಿ ಇದನ್ನು ಎಲ್ಲಿ ನೋಡ್ಕೊಂಡಿರ್ತೀರ ಅಂದರೆ ನೀವು ಗೊಬ್ಬರ ಅಂತಿರಲ್ಲ, ಗೊಬ್ಬರದಲ್ಲಿ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಐರನ್ ಇರುತ್ತೆ, ಮ್ಯಾಗ್ನೇಷಿಯಮ್. ಇವೆಲ್ಲವೂ ಯಾವುದಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಪ್ಲ್ಯಾಂಟ್ನ ಬೆಳವಣಿಗೆ ಇಂಪಾರ್ಟೆಂಟು. ನೈಟ್ರೋಜನ್ ಈಸ್ ಎಸೆನ್ಷಿಯಲ್ ಎಲಿಮೆಂಟ್ ಯೂಸ್ಡ್ ಇನ್ ದ ಸಿಂಥಸಿಸ್ ಆಫ್ ಅ ಪ್ರೋಟೀನ್ ಆ್ಯಂಡ್ ಅದರ್ ಕಂಪೋನೆಂಟ್ಸ್. ನೈಟ್ರೋಜನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡ್ಕೊಳ್ಳಿ, ಪ್ರೋಟೀನ್ ಮತ್ತು ಅದರ್ ಕಾಂಪೋನೆಂಟ್ಗೆ ತಯಾರು ಮಾಡೋಕ್ಕೆ ಅದು ಇಂಪಾರ್ಟೆಂಟ್. ದಿಸ್ ಈಸ್ ಟೇಕನ್ ಆಫ್ ಇನ್ ದ ಫಾರ್ಮ್ ಆಫ್ ಇನ್ಆರ್ಗ್ಯಾನಿಕ್ ನೈಟ್ರೇಟ್ಸ್ ಆರ್ ನೈಟ್ರೀಟ್ಸ್. ಇದು ನೈಟ್ರೇಟ್ಸ್ ಮತ್ತು ನೈಟ್ರೀಟ್ಸ್ನ ಮುಖಾಂತರ ಅವುಗಳನ್ನು ಇನ್ಆರ್ಗ್ಯಾನಿಕ್ ನೈಟ್ರೇಟ್ಸ್ ಮತ್ತು ನೈಟ್ರೀಟ್ಸ್ನ ಮುಖಾಂತರ ತೊಗೋತೀವಿ. ಇವಾಗ ಯೂರಿಯಾ ಮತ್ತು ಇನ್ನೂ ಎಷ್ಟೋ ಗೊಬ್ಬರ ಇರ್ತಲ್ಲ, ಅಲ್ಲಿ ನೈಟ್ರೇಟ್ಸ್ ಮತ್ತು ನೈಟ್ರೀಟ್ಸ್ನ ಪ್ರಮಾಣ ಹೆಚ್ಚಿರುತ್ತೆ. ಅವು ಎಷ್ಟು ಪ್ರಮಾಣ ಹೆಚ್ಚಿರುತ್ತೋ ಅಷ್ಟು ಗೊಬ್ಬರ ಒಳ್ಳೆಯದಂತ ಹೇಳ್ಬೋದು. ಇಟ್ ಈಸ್ ಟೇಕನ್ ಅಪ್ ಆ್ಯಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಿಚ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಬೈ ದ ಬ್ಯಾಕ್ಟೀರಿಯಾ ಫ್ರಮ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಏನಂದರೆ ಯಾವುದರ ಮುಖಾಂತರ ಆರ್ಗ್ಯಾನಿಕಾಗಿ ನಾವು ತೊಗೋಬೋದು ಅಂದರೆ ಬ್ಯಾಕ್ಟೀರಿಯಾಸ್ ಇರ್ತಾವಲ್ಲ, ಸಾಯಿಲ್ನಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತಾವಲ್ಲ, ಅವುಗಳು ಏನು ಮಾಡ್ತಾವೆ ಅಂದರೆ ಅಟ್ಮಾಸ್ಫಿರಿಕಾಗಿ ನೈಟ್ರೋಜನ್ನ ಉಂಟು ಮಾಡ್ತೇವೆ. ನೈಟ್ರೋಜನ್ ಸಾಯಿಲ್ನಲ್ಲಿ ಹೋಗ್ತವೆ. ಆ ಸಾಯಿಲ್ನ ಮುಖಾಂತರ ನೈಟ್ರೋಜನ್ ಹೋದಾಗ ಆ ನೈಟ್ರೋಜನ್ ಆ ನೈಟ್ರೋಜನ್ ಇದ್ದು ರೂಟ್ಸ್ನ ಮುಖಾಂತರ ಏನಾಗುತ್ತೆ ಅಂದರೆ ಅದು ಮತ್ತೆ ಅಗೇನ್ ಪ್ಲ್ಯಾಂಟ್ಸ್ಗೆ ಬರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನನ್ನು ನೋಡ್ಕೊಳ್ಳೋಣ. ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನಲ್ಲಿ ನಾವು ಯುನಿಸೆಲ್ಯುಲಾರ್ ಬಾಡೀಸ್, ಯುನಿಸೆಲ್ಯುಲಾರ್ ಆ್ಯಂಡ್ ಆಲ್ಸೋ ಇನ್ ಹ್ಯೂಮನ್ ನ್ಯೂಟ್ರಿಷನ್ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ದ ಡಯಾಗ್ರಾಮ್ ಆ್ಯಂಡ್ ಆಲ್ಸೋ ಅದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಅನಾಟೋಮಿ, ಯಾವ ರೀತಿ ಫಿಸಿಯಾಲಜಿ ಇರುತ್ತೆ, ಇದೆಲ್ಲನೂ ಇಂಪಾರ್ಟೆಂಟ್. ಸೊ ನಿಮಗೂ ಈ ಚಾಪ್ಟರ್ನಲ್ಲಿ ನಿಮಗೆ ಯಾವುದಾದ್ರೂ ಹೆಲ್ಪ್ಫುಲ್ ಆಗಿದ್ದರೆ ಸೊ ಪ್ಲೀಸ್ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬಂದಲ್ಲಿ ನನ್ನ ನಂಬರು 8660301051ಗೆ 51ಗೆ ಕಾಂಟ್ಯಾಕ್ಟ್ ಮಾಡಿ. ಇದಲ್ಲದೆ ನಿಮಗೆ ನೋಟ್ಸ್ ಮತ್ತು ಯಾವುದೇ ರೀತಿಯಾದಂಥ ವೀಡಿಯೋಸ್ ರೀಸೆಂಟ್ ವೀಡಿಯೋಗಳು ವೀಡಿಯೋಸ್ ಅಪ್ಡೇಟು ಮತ್ತು ವೀಡಿಯೋಸ್ ಯಾವ ರೀತಿ ಯಾವ ಟೈಮ್ಗೆ ಬರ್ತವೆ ಮತ್ತು ಲೈವ್ ಕ್ಲಾಸಸ್ ಯಾವಾಗುತ್ತೆ ಇದೆಲ್ಲ ಗೊತ್ತಾಗಬೇಕಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಎಲ್ಲಿರುತ್ತಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡಬೇಕು, ಹೋಗ್ಬಿಟ್ಟು ಆ ಲಿಂಕ್ನ ಓಪನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಟೆಲಿಗ್ರಾಮ್ ಲಿಂಕ್ ಸಿಗುತ್ತೆ. ಅದರದ್ದು ನೇಮ್ ಕೂಡ ರ್ಯಾಂಕರ್ ಸ್ಟಡಿ ಸರ್ಕಲ್ ಅಂತಲೇ ಐತೆ. ಅದನ್ನು ಕೂಡ ನೀವು ಸರ್ಚ್ ಮಾಡಿ ಕೂಡ ತೊಗೋಬೋದು. ಸರ್ಚ್ ಮಾಡೋಕ್ಕಿಂತ ಲಿಂಕ್ ಓಪನ್ ಮಾಡಿ ತೊಗೋದ್ರಿಂದ ಒಳ್ಳೆಯದಂತ ಹೇಳ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ.